ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಿದ್ರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ಪ್ರತಿ ಸರ್ತಿ ವೀಡಿಯೋಸ್ ಅಪ್ಲೋಡ್ ಆದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಚಾನಲ್ ಮೆಸೇಜಸ್ ಇರುತ್ತೆ. ಸೊ ಯಾವುದೇ ರೀತಿಯ ಮೆಸೇಜ್ ಬಂದ್ರೂ ಅದು ದೈವಿಕವಾಗಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಕಾಳಿಯಮ್ಮನ ಒಂದು ಸ್ಟ್ರಾಂಗ್ ಮೆಸೇಜಸ್ ಇರುತ್ತೆ ನಿಮಗೋಸ್ಕರ. ಸೊ ಆ ಮೆಸೇಜಸ್ ನಿಮಗೆ ಸರಿ ಹೊಂದುತ್ತಾ ಇದ್ದರೆ ಖಂಡಿತ ಈ ಒಂದು ಮೆಸೇಜ್ನ ನೀವು ತಗೊಳ್ಳಿ. ಸೊ ತಾಯಿ ಇಲ್ಲಿ ಸಾಕಷ್ಟು ಮೆಸೇಜ್ಗಳನ್ನು ನಿಮಗೆ ಕೊಡಬೇಕು ಅನ್ನೋದು ಅವರ ಒಂದು ಅಪ್ಪಣೆ ಆಗಿದೆ. ಸೊ ಆ ಒಂದು ಮೆಸೇಜಸ್ ನಿಮಗೆ ಸರಿ ಅನಿಸಿದ್ರೆ ಖಂಡಿತ ತಗೊಳ್ಳಿ. ಇದು ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಚಾನಲ್ ಮೆಸೇಜಸ್ ಫ್ರಮ್ ಕಾಳಿಮಾ ಅಂತ ಇರುತ್ತೆ. ಆ್ಯಂಡ್ ತಾಯಿ ಬಂದರೆ ಕೆಟ್ಟದೆಲ್ಲ ದೂರ ಆಗುತ್ತೆ. ಸೊ ಗಾಡೆಸ್ ಆಫ್ ಡಿಸ್ಟ್ರಕ್ಷನ್ ಅಂತ ಇದೆ ಕಾರ್ಡ್ ಮೇಲೆ. ಸೊ ಡಿಸ್ಟ್ರಕ್ಷನ್ ಏನಕ್ಕಾಗುತ್ತೆ? ಕೆಟ್ಟದಕ್ಕೆ, ಒಳ್ಳೆಯದಕ್ಕಲ್ಲ. ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕೆಟ್ಟ ಹಂತ ಮುಗೀತಾ ಇದೆ. ಸೊ ತಾಯಿಯ ಪ್ರೊಟೆಕ್ಷನ್ ನಿಮಗಿದೆ ಆ್ಯಂಡ್ ಖಂಡಿತ ನಿಮಗೆ ಒಳ್ಳೆಯದಾಗೋ ಒಂದು ಸಮಯ ಅಂತೂ ಖಂಡಿತ ಬರ್ತಾ ಇದೆ. ಸೊ ನಿಮಗೆ ಯಾವ ಒಂದು ಎನರ್ಜೀಸ್ ಕ್ಲೇಮ್ ಮಾಡ್ಕೋಬೇಕು ಅನಿಸುತ್ತೋ ಖಂಡಿತ ಅದನ್ನು ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿರೋದಕ್ಕೆ ಖಂಡಿತ ನೀವು ಆವಾಗವಾಗ ಕಾಳಿಮಾ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರಿ. ಸೊ ತಾಯಿ ನಿಮ್ಮನ್ನು ಸದಾಕಾಲ, ನಿಮ್ಮನ್ನು ನೀವು ಇಷ್ಟಪಡೋರನ್ನ ಸದಾಕಾಲ ನಿಮ್ಮನ್ನು ರಕ್ಷಿಸ್ತಾನೆ ಇರ್ತಾಳೆ. ಸೊ ನೋಡೋಣ ಚಾನಲ್ ಮೆಸೇಜಸ್ಸಲ್ಲಿ ನಿಮಗೆ ಏನೆಲ್ಲ ಬರುತ್ತೆ ಅನ್ನೋದು. ಕೆಲವೊಂದು ಸತ್ಯಗಳು ನಿಮ್ಮ ಲೈಫಲ್ಲಿ ಬರ್ತಾ ಇರ್ಬೋದು. ಅದರಿಂದ ನಿಮಗೆ ಆಘಾತಗಳು ಉಂಟಾಗ್ಬೋದು, ಅಥವಾ ನಿಮ್ಮ ಕುಂಡಲಿನಿ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ನೀವು ತುಂಬ ಹಗುರ ಫೀಲ್ ಮಾಡ್ತೀರಾ, ಯು ಫೀಲ್ ಲೈಟರ್ ಅಂತ ಅನಿಸ್ತಾ ಇದೆ. ಸೊ ನಾದ ಕೇಳೋಣ, ನಾದದಿಂದ ಬರೋ ಮೆಸೇಜಸ್ನ ಕೇಳೋಣ. ಆ್ಯಂಡ್ ನಮ್ಮ ಚಾನಲ್ ಮೆಸೇಜಸ್ ತಾಯಿ ಕಡೆಯಿಂದ, ಕಾಳಿಮಾ ಕಡೆಯಿಂದ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇನ್ನೊಂದು ಹೇಳಬೇಕು ಅಂತ ತುಂಬ ಆಸೆ. ತುಂಬ ದಿನದಿಂದ ಪ್ರಾಬಲಿ ಒಂದು ತುಂಬ ದಿನ ಅಂದರೆ 3-4 ಡೇಸಿಂದ ನನಗೆ ಈ ಒಂದು ಮೆಸೇಜ್ ತುಂಬ ಬರ್ತಾ ಇದೆ. ಸೊ ಕಾಳಿಮಾ ಮೆಸೇಜಸ್ನ ಮಾಡಬೇಕು ಅನ್ನೋದು ತುಂಬ ಸ್ಟ್ರಾಂಗಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಈ ಒಂದು ಮೆಸೇಜ್ ನಿಮಗೋಸ್ಕರ ಇರುತ್ತೆ. ಆ್ಯಂಡ್ ಈ ಒಂದು ಮೆಸೇಜ್ ನನ್ನ ತಲೆಯಲ್ಲಿ ಓಡ್ತಾ ಇರಬೇಕಾದ್ರೆ ನನ್ನ ಒಂದು ಕ್ಲೈಂಟ್ ಕೂಡ ಸ್ವಲ್ಪ ದಿನಗಳ ಹಿಂದೆ ಹೇಳಿರೋದು ಕೂಡ ನನಗೆ ನೆನಪಾಯಿತು. ಸೊ ಅವರ ಒಂದು ಪ್ರೊಫ್ಯೂಸ್ ಡ್ರೀಮ್ ಅಂತಾರೆ. ಅಂದರೆ ಪ್ರೊಫ್ಯೂಸ್ ಡ್ರೀಮ್ ಅಂದರೆ ಅವರಿಗೆ ನೆನಪು ತುಂಬ ಇಂಟೆನ್ಸ್ ಆಗಿ, ತುಂಬ ಜೋರಾಗಿ ಆ್ಯಂಡ್ ತುಂಬ ಮೆಮೊರೇಬಲ್, ಅದು ನೆನಪಲ್ಲಿ ಉಳಿಯುವಂಥ ಒಂದು ಕನಸು. ಸೊ ಆ ಕನಸಲ್ಲಿ ಅವರು ಏನು ನೋಡ್ತಾರೆ ಅಂದರೆ, ಎಲ್ಲ ದೇವತೆಗಳು ಇನ್ನು ನಮ್ಮಿಂದ ಆಗೋದಿಲ್ಲ, ತಾಯಿ ಕಾಳಿಯಮ್ಮ ಈ ಒಂದು ಕೆಟ್ಟ ಗಳಿಗೆನ ಸರ್ವನಾಶ ಮಾಡೋದು ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಅವರಿಗೆ ಆ ಒಂದು ಪವರ್ನ ಹಸ್ತಾಂತರ ಮಾಡ್ತಾರಂತ ಆ ಒಂದು ಇದನ್ನು ನನ್ನ ಕ್ಲೈಂಟ್ ಕನಸನ್ನು ನೋಡಿದರು. ಸೊ ಎಲ್ಲೋ ಒಂದು ಕಡೆ ಅದು ಕೂಡ ರಪ್ ಅಂತ ಕಣ್ಮುಂದೆ ಬಂದು ಹೋಯ್ತು ಅವ್ರು ಹೇಳಿದ್ದು. ಸೊ ಪ್ರಾಬಬಲಿ ನಿಮಗೂ ಕೂಡ ಎಲ್ಲೊಂದು ಮೆಸೇಜಸ್ ನಿಮಗೆ ಒಳ್ಳೆಯದಾಗಬಹುದು. ಸೊ ಆಗುತ್ತೆ. ಸೊ ಖಂಡಿತ ನಿಮಗೆ ಈ ಒಂದು ಮೆಸೇಜಸ್ ಕನೆಕ್ಟ್ ಆಗ್ತಾ ಇದೆ ಅಂದರೆ ನೋಡಿ ಆ್ಯಂಡ್ ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಸೊ ನಾದಾನ ಕೇಳೋಣ ಆ್ಯಂಡ್ ವಿಲ್ ಸ್ಟಾರ್ಟ್.
ಮೆಸೇಜ್ ಆಯಿತಾ. ಸೊ ಮೆಸೇಜಲ್ಲಿ ಯಾರೇ ಏನೇ ಹೇಳ್ತಾ ಇರಲಿ, ಸೊ ನಿಮಗೆ ಇಂಡೈರೆಕ್ಟಾಗಿ ಅವ್ರು ಹೇಳ್ತಾ ಇರ್ಬೋದು, ಡೈರೆಕ್ಟಾಗಿ ಹೇಳ್ತಾ ಇರ್ಬೋದು, ಅಥವಾ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಕೊತ ಅವ್ರು ನಿಮ್ಗೆ ಏನೋ ಒಂದು ಹೇಳ್ತಾ ಇರ್ಬೋದು. ಸೊ ನಾರ್ಮಲಿ ಅದು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಪ್ರಾಬಬಲಿ ತುಂಬ ಜನ ಅದು ಪಾಸಿಟಿವ್ ಆಗಿ ಹೇಳೋರು ಇರಲ್ಲ, ನೆಗೆಟಿವ್ ಆಗಿ ಹೇಳೋರೇ ಇರ್ತಾರೆ. ಸೊ ಜಸ್ಟ್ ಅದನ್ನು ಯುನೋ ಜಸ್ಟ್ ಸೇ ಕೃಷ್ಣಾರ್ಪಣಮಸ್ತು. ಓಕೆ, ಸೊ ಯಾಕಂದರೆ ನಾವು ಆ ದೇವರಿಗೆ ಎಲ್ಲವನ್ನು ಅರ್ಪಿಸಿದಾಗ ಯಾರೇನು ಮಾತಾಡ್ತಾರೋ ಅದು ನಮ್ಗೆ ಮ್ಯಾಟರೇ ಆಗೋದಿಲ್ಲ. ಸೊ ನಾನು ಯಾರಾರ ಈ ಥರ ಕಮೆಂಟ್ಸ್ ಮಾಡೋದು ಅಥವಾ ಏನೋ ಒಂಥರ ರೀತಿಯಲ್ಲಿ ತಪ್ಪಾಗಿ ಮಾತಾಡೋದು, ಅವೆಲ್ಲ ನನ್ನ ತಲೆಗೆ ಬಂದಾಗ ಐ ಜಸ್ಟ್ ಸೇ ಕೃಷ್ಣಾರ್ಪಣಮಸ್ತು, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಜಸ್ಟ್ ಸರೆಂಡರ್ ಆಗಿರಿ, ದೇವರಿಗೆ ಸಮರ್ಪಣೆ ಭಾವ ಇಟ್ಟಿರಿ, ಆ್ಯಂಡ್ ಖಂಡಿತ ನೀವು ಅದರಿಂದ ಹೊರಗೆ ಬರ್ತೀರಾ. ಸೊ ಅವ್ರು ಬರಲಿ ಬಿಡಲಿ ಅದು ಬೇರೆ ಪ್ರಶ್ನೆ. ನೀವು ಕೆಲವೊಂದು ನೆಗೆಟಿವ್ ಥಾಟ್ಸಿಂದ, ಮಾತುಗಳಿಂದ ಹೊರಗೆ ಬರ್ತೀರಾ. ಸೊ ಕೆಲವೊಂದು ಸತಿ ನೀವು ಊಟ ಮಾಡಬೇಕಾದ್ರೂ ದೇವ್ರನ್ನ ನೆನ್ಪು ಮಾಡ್ಕೊಳ್ಳಲ್ಲ ತುಂಬ ಜನ ಇಲ್ಲಿ. ಸೊ ದೇವರಿಗೂ ಒಂದು ತುತ್ತನ್ನು ಇಡಿ ಆ್ಯಂಡ್ ಅದನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ, ಅಥವಾ ನೀವು ರಾಯರನ್ನ ಇಷ್ಟಪಡ್ತಾ ಇದ್ದರೆ ರಾಯರಿಗೆ ಇಟ್ಟಿದ್ದೀನಿ ಅಂತ ಹೇಳಿ, ಸಾಯಿಬಾಬಂಗೆ ಇಷ್ಟಪಡ್ತಾ ಇದ್ದರೆ ಸಾಯಿಬಾಬಂಗೆ ಇಡಿ, ಅಥವಾ ನಿಮ್ಮ ಕುಲದೇವತೆ ಯಾವ ದೇವರನ್ನ ನೀವು ನೆನೆಸ್ಕೊಂಡು ಇರ್ತೀರೋ ಇಡಿ. ಬಟ್ ನೀವು ಊಟ ಮಾಡಬೇಕಾದ್ರೆ ಅಥವಾ ಏನಾರು ತಿನ್ನಬೇಕಾದ್ರೆ ಒಂದು ಸಣ್ಣ ತುತ್ತು ದೇವರಿಗನ್ನ ಅರ್ಪಿಸಿ ತಿನ್ನಿ. ಆ್ಯಂಡ್ ನಿಮ್ಮ ಕಷ್ಟಗಳನ್ನು ಹೇಳಿ, ಆ ಕೃಷ್ಣ ನೋಡ್ಕೊತಾನೆ, ಆ ವಿಘ್ನೇಶ್ವರ ನೋಡ್ಕೊತಾನೆ ಅಂತ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ವೆರಿ ಎನರ್ಜೆಟಿಕ್ ಮೆಸೇಜ್ ಇದು. ಸೊ ತುಂಬ ಚೆನ್ನಾಗಿ ಅನಿಸ್ತು. ಸೊ ನೋಡೋಣ ಇಲ್ಲಿ ಕಾಳಿಯ ಒಂದು ಮೆಸೇಜ್ ಏನಿದೆ. ಓ ಮೈ ಗಾಡ್. ಓಕೆ, ಕಾಳಿಮಾ ಮೆಸೇಜ್ ಏನಿದೆ ಅಂದರೆ, ವೈಟ್ ತಾರಾ ಮಂತ್ರ ನೀವು ಕೇಳಿ. ಸೊ ಯೂಟ್ಯೂಬಲ್ಲಿ ನೀವು ವೈಟ್ ತಾರಾ ಮಂತ್ರ ಅಂತ ಟೈಪ್ ಮಾಡಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. ಆ ಒಂದು ಮಂತ್ರದಲ್ಲಿ ನಿಮಗೆ ಯಾವ ಒಂದು ವೈಬ್ ಇಷ್ಟ ಆಗುತ್ತೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ, ಅದನ್ನು ಕೇಳಿ. ಬಟ್ ಇಲ್ಲಿ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಆರ್ಗ್ಯುಮೆಂಟ್ಸ್ ಮಾಡೋದು, ತುಂಬ ಯಾರನ್ನೋ ಗೆಲ್ಲಬೇಕು ಅನ್ನೋದಿರೋದು, ತುಂಬ ಹಾರ್ಷಾಗಿ ಮಾತಾಡೋದು, ಕೆಟ್ಟ ಪದಗಳನ್ನು ಯೂಸ್ ಮಾಡೋದು, ಒಬ್ಬರನ್ನ ಇಟ್ಕೊಂಡು ಜೋಕ್ ಮಾಡೋದು, ಒಬ್ಬರಿಗೆ ಸುಖ ಸುಮ್ಮನೆ ಟಾಂಟ್ ಹೊಡೆಯೋದು, ಆ್ಯಂಡ್ ತುಂಬ ನೆಗೆಟಿವ್ ರಿಲೇಷನ್ಶಿಪ್ಸ್ಗೆ ಅಡಿಕ್ಷನ್ ಆಗೋದು, ಆ್ಯಂಡ್ ತುಂಬ ಬೇರೆ ಬೇರೆ ಥರ ಬ್ಯಾಡ್ ಅಡಿಕ್ಷನ್ಸ್ನ ಇಟ್ಕೊಳ್ಳೋದು, ಅಥವಾ ತುಂಬ ಕೆಮಿಕಲ್ಸ್ನ ಯೂಸ್ ಮಾಡೋದು. ಈಗ ಒಂದು ಸಣ್ಣ ಶೀತ ಆಯಿತು ಸಡನ್ನಾಗಿ ಆ್ಯಂಡ್ ಹೋಗ್ತೀರಾ ಟ್ಯಾಬ್ಲೆಟ್ಸ್ ನುಂಗ್ತೀರಾ, ಆ್ಯಂಡ್ ಇದೆಲ್ಲ ನೀವು ಮಾಡ್ತಿದ್ರೆ ಈ ಕೂಡಲೇ ಅದನ್ನು ನಿಲ್ಲಿಸಿ. ಬಿಕಾಸ್ ನಿಮ್ಮ ಲೈಫಲ್ಲಿ ತುಂಬ ನೀವು ಸೆನ್ಸಿಟಿವ್ ಆಗ್ತಾ ಇದ್ದೀರಾ. ಯಾರೋ ಒಬ್ಬರು ಸಣ್ಣದಾಗಿ ನಿಮಗೆ ನೆಗೆಟಿವ್ ಕಮೆಂಟ್ ಕೊಟ್ಟರು ನಿಮ್ಗೆ ನೋವಾಗ್ತಾ ಇದೆ, ಯಾರೋ ಒಬ್ಬರು ಏನೋ ಒಂದು ಅಂದ್ಬಿಟ್ರು ಅದು ನಿಮಗೆ ಏನೋ ಒಂದು ಆಳವಾಗಿ ತುಂಬ ಹರ್ಟ್ ಆಗ್ತಾ ಇದೆ. ನೀವು ಇನ್ಸೆನ್ಸಿಬಲ್ ಇರಬೇಡಿ ಅಂತ ಹೇಳ್ತಾ ಇಲ್ಲ ನಾನಿಲ್ಲಿ, ನೀವು ಸೆನ್ಸಿಟಿವ್ ಆಗೇ ಇರಿ. ಬಟ್ ತೀರಾನು ನಾವು ತುಂಬ ಅದಕ್ಕೆ ಸೆನ್ಸಿಟಿವ್ ಆದರೆ ಅದು ನಮಗೆ ನೋವು ಕೊಡುತ್ತೆ ಹೊರತು ಅದರಿಂದ ಹೊರಗೆ ಬರೋ ಶಕ್ತಿನೂ ನಮ್ಮಲ್ಲಿರುತ್ತೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಸೊ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಕೆಲವೊಂದು ಏನೆಲ್ಲ ನಾನು ಹೇಳಿದ್ದೀನಿ ಅದರಿಂದ ನೀವು ಹೊರಗೆ ಬರಬೇಕಾಗುತ್ತೆ. ಸೊ ಯಾರ ಹತ್ರ ನೀವು ಮಾತಾಡಬೇಕಾದ್ರೂ ಸ್ವಲ್ಪ ಆರಾಮಾಗಿ ಮಾತಾಡಿ, ತುಂಬ ರ್ಯಾಶಾಗಿ ಮಾತಾಡಬೇಡಿ, ಅಥವಾ ತುಂಬಾ ಅವರಿಗೆ ಹೀನಾಯವಾಗಿ ಮಾತಾಡಬೇಡಿ, ಅಥವಾ ನಿಮ್ಮ ಬಗ್ಗೆನೇ ನೀವು ಆ ಥರ ಮಾತಾಡಬೇಡಿ, ಅಥವಾ ಯಾವುದೋ ಒಂದು ಸಂದರ್ಭಗಳನ್ನು ಸಿಚುವೇಶನ್ಸ್ಗಳನ್ನು ತುಂಬ ಕೆಟ್ಟದಾಗಿ ತಂದಿಟ್ಕೊಳ್ಬೇಡಿ. ನೆಗೆಟಿವ್ ಸಿಚುವೇಶನ್ಸ್ ಬೇರೆಯವ್ರಿಗೂ ತಂದುಕೊಡ್ಬೇಡಿ, ನಿಮಗೂ ತಂದುಕೊಡ್ಬೇಡಿ. ಐ ಆಮ್ ಸೊ ಹ್ಯಾಪಿ ಫಾರ್ ದಿಸ್. ಓಕೆ, ಬ್ರೈಟ್ ಫ್ಯೂಚರ್. ಓಕೆ, ಲಕ್ಷ್ಮೀ ತಾಯಿ ಬಂದಿದ್ದಾರೆ. ಸೊ ಅಮ್ಮನವರು ಇನ್ನೊಂದು ಅಮ್ಮನವ್ರಿಗೆ ಕರೆಸ್ಕೊಂಡಿದ್ದಾರೆ. ಸೊ ಕಾಳಿಮಾ ಹ್ಯಾಸ್ ಬ್ರಿಂಗ್ ಇನ್ ನಿಮಗೆ ಲಕ್ಷ್ಮೀ ತಾಯಿನ ಕರ್ಕೊಂಡು ಬಂದಿದ್ದಾರೆ. ಸೊ ಈ ತಾಯಿ ನಿಮಗೇನು ಹೇಳ್ತಾ ಇದ್ದಾರೆ, ಐ ಆಮ್ ಕ್ಲೇಮಿಂಗ್ ದಿಸ್ ಎನರ್ಜಿ. ನೀವು ಕ್ಲೇಮ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಕ್ಲೇಮಿಂಗ್ ದಿಸ್ ಎನರ್ಜಿ. ಸೊ ಬ್ರೈಟ್ ಫ್ಯೂಚರ್ ಕ್ಲೇಮಿಂಗ್, ಲಕ್ಷ್ಮೀ ಮಾಸ್ ಬ್ಲೆಸ್ಸಿಂಗ್ ಕ್ಲೇಮಿಂಗ್, ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ಐ ಕ್ಲೇಮ್ ದಿಸ್ ಎನರ್ಜಿ. ಸೊ ಎಲ್ಲವನ್ನು ತಾಯಿ ಅರ್ಪಣೆ ಮಾಡ್ಕೊತಾ ಇದ್ದಾರೆ. ನಿಮ್ಮ ನೋವುಗಳನ್ನು, ನಿಮ್ಮ ಭಯಗಳನ್ನು,
ನಿಮ್ಮ ನಿಮ್ಮ ಚಿಂತೆಗಳನ್ನು ಆ ತಾಯಿ ಖಂಡಿತ ಎಲ್ಲ ಕೆಟ್ಟದನ್ನು ತೊಗೊಂಡು ಒಳ್ಳೆಯದನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬ್ರೈಟ್ ಫ್ಯೂಚರ್ ಇದೆ. ಆ್ಯಂಡ್ ನಾನು ಕ್ಲೇಮ್ ಮಾಡ್ಕೊತಾ ಇದ್ದೀನಿ, ನೀವು ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ವೆರಿ ನೈಸ್. ಓ ಮೈ ಗಾಡ್. ಆ್ಯಂಡ್ ಅಟ್ ದ ಬಾಟಮ್ ಮೇರಿ ಮದರ್. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ, ಕಾಳಿಮಾ. ಹಾಂ, ನಿಮ್ಮ ಮೆಸೇಜ್ ಏನಿದೆ? ನಿಮ್ಮ ಹೌಸ್ ಹೋಲ್ಡ್ ಸಿಚುವೇಶನ್ಸ್ ಏನಿದೆ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಶಾಂತತೆಯ ಕಮ್ಮಿ ಇದೆ, ನಿಮ್ಮ ಮನೆಯಲ್ಲಿ ದುಡ್ಡಿನ ಕಮ್ಮಿ ಇದೆ, ನಿಮ್ಮ ಮನೆಯಲ್ಲಿ ಯಾವುದೋ ಕೆಲವೊಂದು ಮದುವೆಗಳಾಗ್ತಿರಲ್ಲ, ಕೆಲವೊಂದು ದೋಷಗಳಿದೆ, ರೋಗಗಳಿದೆ, ಅಥವಾ ಭಿನ್ನಾಭಿಪ್ರಾಯಗಳಿದೆ, ಅಥವಾ ಸ್ಪಿರಿಚುವಲ್ ಏನೋ ಒಂದು ನಡೀತಾ ಇಲ್ಲ, ಏನೋ ಒಂದು ಚೆನ್ನಾಗಿತ್ತು ಸಡನ್ನಾಗಿ ಏನೋ ಒಂದು ನಡೀತಾ ಇಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಜೊತೆ ಏನೋ ಒಂದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಇಟ್ಸ್ ಆಲ್ ಹ್ಯಾಪನಿಂಗ್. ನೀವೇನಂದರೆ ಈ ಕಾರ್ಡ್ ಹಿಡಿಬೇಕಾದ್ರೆ ನನಗೆ ಬರ್ತಾ ಇರೋದು, ನೀವು ಆವಾಗ ಕಾಳಿ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಓಕೆ, ಸೊ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತಾ ಇದೆ. ಮನೆ ಮನಸ್ಥಿತಿಗಳು ಎಲ್ಲವೂ ಬದಲಾಗ್ತಾ ಇದೆ, ಒಳ್ಳೆಯದಕ್ಕೆ ಬದಲಾಗ್ತಾ ಇದೆ. ಆ್ಯಂಡ್ ನೀವು ಕೂಡ ನಿಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಂದರೆ ನಾನು ಹೇಳ್ದಂಗೆ ಕಾಳಿ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆ್ಯಂಡ್ ಇನ್ನೊಂದು, ನಿಮ್ಮ ಮನೆಯ ವಾತಾವರಣನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೀವು ಕೆಲವೊಂದರಲ್ಲಿ ಕಂಟ್ರೋಲ್ ಇಟ್ಕೊಂಡು ಏನೋ ಒಂದು ಮಾಡ್ತಿದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ರುಟೀನ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮನ್ನು ಬದಲಾಯಿಸ್ಕೊಳ್ಳಿ, ಅಥವಾ ಮನೇನ ಚೇಂಜ್ ಮಾಡಿ, ಅಥವಾ ಏನೋ ಒಂದು ಚೇಂಜಸ್ ನೀವು ತಂದುಕೊಂಡ್ರೆ ಖಂಡಿತ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಓ ಮೈ ಗಾಡ್, ಸಖತ್ತಾಗಿದೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್. ಓ ಮೈ ಗಾಡ್, ತುಂಬ ಕಾರ್ಡ್ಸ್ ಇದೆ, ಬಟ್ ಅದು ಬಿದ್ದಿದೆ, ಹಾಗಾಗಿ ನಾನು ತಗೊಳ್ಳೇಬೇಕಾಗತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ತುಂಬ ಜನಕ್ಕೆ ಪ್ರೀತಿ ಕೊಟ್ಟಿದ್ದೀರಾ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಬಟ್ ಹಲವಾರು ಜನ್ಮಗಳಲ್ಲೂ ನೀವು ತುಂಬ ಜನಕ್ಕೆ ಅನ್ಕಂಡೀಷ್ನಲ್ ಆಗಿ ಪ್ರೀತಿನ ಕೊಟ್ಟಿದ್ದೀರಾ. ಆ್ಯಂಡ್ ಆ ಪ್ರೀತಿ ಜನ್ಮಾಂತರದಿಂದನೂ ಅದು ನಿಮ್ಮ ಜೊತೆನೇ ಬರ್ತಾ ಇದೆ, ಆ್ಯಂಡ್ ನಿಮ್ಮ ಜೊತೆನೇ ಇರುತ್ತೆ, ಅದು ಯಾವತ್ತೂ ಸಾಯೋದಿಲ್ಲ. ಓಕೆ, ಸೊ ಪ್ರತಿಯೊಂದು ಸಿಚುವೇಷನಲ್ಲೂ ನೀವು ಪ್ರೀತಿಯಿಂದ ಹ್ಯಾಂಡಲ್ ಮಾಡಿದ್ದೀರಾ, ಆ್ಯಂಡ್ ಮುಂದೇನೂ ನೀವು ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದ್ದಾರೆ. ನಾನಂತೂ ಕ್ಲೇಮ್ ಮಾಡ್ತಾ ಇದ್ದೀನಿ, ಸೊ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಟ್ರಾನ್ಸ್ಫಾರ್ಮೇಷನ್. ಸೊ ತಾಯಿ ಡಿಸ್ಟ್ರಕ್ಷನ್ನ ತರ್ತಾಳೆ. ಸೊ ಟ್ರಾನ್ಸ್ಫಾರ್ಮೇಷನ್ ಅಗೇನ್ ನಾನು ಹೇಳಿರೋ ಥರ ಕೆಟ್ಟದೆಲ್ಲ ಹೋಗಿ ಒಳ್ಳೆಯದಾಗ್ತಾ ಇದೆ. ಸೊ ಕೆಟ್ಟದಾಗದೆ ಒಳ್ಳೆಯದಕ್ಕೆ ಅಂದಮೇಲೆ ಕೆಲವೊಂದು ಚೇಂಜಸ್ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ರೈಟ್ ನಾವು ಏನೇ ಚೇಂಜಸ್ ಆಗ್ತಾಯಿದ್ರು ಅದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರ್ಬೋದು, ನಿಮಗೆ ಹಿಂಸೆ ಆಗ್ತಾ ಇರ್ಬೋದು, ಏನೋ ಒಂದು ರೀತಿಯಲ್ಲಿ ನಿಮಗೆ ಉಸಿರುಗಟ್ತಾ ಇರ್ಬೋದು, ಅಥವಾ ಹೀಗೇನಾ ಜೀವನ ಅನ್ನೋಷ್ಟು ನಿಮಗೆ ನೋವುಗಳಿರಬಹುದು ಖಂಡಿತ. ಬಟ್ ಈ ಚೇಂಜಸ್ ನಿಮಗೆ ಗ್ರೇಟ್ ಬ್ಲೆಸ್ಸಿಂಗ್ಸ್ ಥರ. ಓಕೆ, ಸೊ ಆ ಚೇಂಜಸ್ನ ನೀವು ಒಪ್ಕೋಬೇಕಾಗತ್ತೆ. ಓಕೆ, ಕ್ವೈಟ್ ಟೈಮ್. ಸೊ ನಿಮ್ಮದೇ ಆದ ಒಂದು ರೆಸ್ಟ್ ಮಾಡಿ, ಮೆಡಿಟೇಷನ್ಸ್ ಮಾಡಿ, ಆ್ಯಂಡ್ ಕೆಲವೊಂದು ಡಿಸಿಷನ್ಸ್ನ ತುಂಬ ಹುಷಾರಾಗಿ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ತುಂಬ ಸತಿ ಏನಾಗುತ್ತೆ ಅಂದರೆ ನಾವು ಹರಿಬರಿಯಲ್ಲಿ ಕೆಲವೊಂದು ಡಿಸಿಷನ್ಸ್ನ ಮಾಡ್ತೀವಿ, ಆ ಡಿಸಿಷನ್ಸು ಸರಿಯೇ ಇರೋದಿಲ್ಲ. ಓಕೆ, ಸೊ ದಯವಿಟ್ಟು ಡಿಸಿಷನ್ಸ್ನ ತುಂಬ ಹುಷಾರಾಗಿ ಮಾಡಿ ಆ್ಯಂಡ್ ತಗೊಳ್ಳಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ನೀವು ಒಂದು ಕ್ವೈಟ್ ಟೈಮನ್ನು ತೆಗೀರಿ. ಓಕೆ, ಸೊ ಫೋನ್ ಇಲ್ಲ, ಬೇರೆಯವರ ಮೆಸೇಜಸ್ ಇಲ್ಲ, ತುಂಬ ಹೊತ್ತು ಮಾತಾಡೋದಿಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ. ಸೊ ಆರಾಮಾಗಿ ನೀವು ಮತ್ತು ನಿಮ್ಮ ಸಮಯ ಅಷ್ಟೇ. ಆ ಸಮಯದಲ್ಲಿ ನಿಮಗೆ ಕೆಲವೊಂದು ಉತ್ತರಗಳು ಬರುತ್ತೆ. ಡೋಂಟ್ ಬ್ಯಾಕ್ ಡೌನ್. ಓಕೆ, ಸೊ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಇಸ್ ರೈಟ್. ಸೊ ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ಒಂದು ಪರಿಸ್ಥಿತಿಯಲ್ಲಿ ನಿಮಗೋಸ್ಕರ ನಿಲ್ಲಿಸಬೇಡಿ. ಓಕೆ, ಅಥವಾ ಭಯ ಪಡಬೇಡಿ.
ಸೊ ನೀವೇನೋ ಒಂದು ಡಿಸಿಷನ್ಸ್ನ ತೊಗೊಬೇಕು ಅಂತಿದ್ದೀರಾ, ಖಂಡಿತ ತೊಗೊಳ್ಳಿ. ನಿಮಗೇನೋ ಒಂದು ಕೆಟ್ಟ ಪರಿಸ್ಥಿತಿ ಇದೆ, ಯಾವತ್ತೂ ಹತಾಶರಾಗಬೇಡಿ. ಬಿಕಾಸ್ ಟೈಮ್ ಎಲ್ಲವನ್ನು ಬದಲಾಯಿಸುತ್ತೆ ಆ್ಯಂಡ್ ನಿಮಗೋಸ್ಕರ ತಾಯಿ ನಿಂತಿದ್ದಾಳೆ. ಓಕೆ, ಸೊ ನಿಮಗೋಸ್ಕರ ನೀವು ನಿಲ್ಲೋದು ತಪ್ಪೇನೂ ಇಲ್ಲ. ಸೊ ನಿಮ್ಮ ಬೆನ್ನ ಹಿಂದೆ ಕಾಳಿ ಮಾತೆ ನಿಂತಿದ್ದಾಳೆ ಅಂದಮೇಲೆ ಸೊ ನೀವು ಯಾಕೆ ಹೆದರಬೇಕು ಯಾರಿಗಾರ? ಸೊ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ಸೊ ದಯವಿಟ್ಟು ನೀವು ನಿಮಗೋಸ್ಕರ ನಿಲ್ಲಿ. ಏನು ಸರಿ ಅನಿಸುತ್ತೋ ಅದ್ರಿಗೋಸ್ಕರ ನೀವು ನಿಲ್ಲಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಗೋಲ್ಡನ್ ಅಪರ್ಚುನಿಟೀಸ್ ಬರ್ತಾ ಇದೆ. ಓಕೆ, ಸೊ ಇಂಪಾರ್ಟೆಂಟ್ ಡೋರ್ಸ್ ನಿಮ್ಮ ಲೈಫಲ್ಲಿ ಓಪನ್ ಆಗ್ತಾ ಇದೆ ಆ್ಯಂಡ್ ನೀವು ಸದ್ಯಕ್ಕೆ ಆ ಡೋರ್ಸ್ ಓಪನ್ ಆದಾಗ ನಿಂತ್ಕೊಳ್ಳೋಂಗಿಲ್ಲ. ಸೊ ನೀವು ಆ ಡೋರ್ಸ್ ಥ್ರೂ ನಡ್ಕೊಂಡು ಹೋಗಬೇಕಾಗುತ್ತೆ. ಬಿಕಾಸ್ ಆಪರ್ಚುನಿಟಿ ಬಂದಾಗ ನಾವು ಅದನ್ನು ತೊಗೋಬೇಕಾಗತ್ತೆ. ಸೊ ಅಪರ್ಚುನಿಟಿ ನಾವು ಕಳ್ಕೊಂಡ್ಮೇಲೆ ಆ ಡೋರ್ ಮತ್ತೆ ಓಪನ್ ಆಗುತ್ತೋ ಇಲ್ವೋ ಗೊತ್ತಾಗಲ್ಲ. ಸಮ್ಟೈಮ್ಸ್ ಸೆಕೆಂಡ್ ಚಾನ್ಸಸ್ ಇರೋದಿಲ್ಲ, ಸಮ್ಟೈಮ್ಸ್ ಸೆಕೆಂಡ್ ಚಾನ್ಸಸ್ ಇರುತ್ತೆ. ಓಕೆ, ಸೊ ಪ್ರಾಬಬಲಿ ಒಂದು ಗೋಲ್ಡನ್ ಅಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಆ್ಯಂಡ್ ಆ ಗೋಲ್ಡನ್ ಅಪರ್ಚುನಿಟಿ ಏನು ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಳಿಮ್ಮ, ಗೋಲ್ಡನ್ ಅಪರ್ಚುನಿಟಿ ಏನು? ಆ ಗೋಲ್ಡನ್ ಅಪರ್ಚುನಿಟಿ ಏನು? ಗೋಲ್ಡನ್ ಅಪರ್ಚುನಿಟಿ ಏನು ಅಂದರೆ ನಿಮ್ಮದೇ ಒಂದು ಅಥಾರಿಟಿವ್ ಫೇಸ್ ಬರುತ್ತೆ. ಓಕೆ, ಸೊ ಪ್ರಾಬಬಲಿ ನೀವು ಇಷ್ಟು ದಿನ ಬೇರೆಯವರು ಹೇಳೋದು, ಬೇರೆಯವರ ಒಂದು ಇದರಲ್ಲಿ ಅಂಡರ್ ಇರ್ತಾಯಿದ್ರಿ. ಬಟ್ ನಿಮ್ಮದೇ ಆದ ಒಂದು ಇಂಡಿಪೆಂಡೆನ್ಸ್ ಇರುತ್ತೆ. ನೀವೇನು ರೂಲ್ಸ್ನ ಮಾಡಿರ್ತೀರ ಆ ರೂಲ್ಸ್ನ ಫಾಲೋ ಮಾಡೋದನ್ನು ಬೇರೆಯವರು ಫಾಲೋ ಮಾಡ್ತಾರೆ. ಐ ಕ್ಲೇಮ್ ದಿಸ್ ಎನರ್ಜಿ. ಸೊ ಈ ಎನರ್ಜಿನ ನಾನು ಕ್ಲೇಮ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಟ್ಸ್ ಬೆಸ್ಟ್ ಎನರ್ಜಿನ ನನ್ನ ಪ್ರಕಾರ. ತುಂಬ ಬ್ರೈಟ್ ಫ್ಯೂಚರ್ ಇದೆ, ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಬಟ್ ತುಂಬ ಸೆನ್ಸಿಟಿವ್ ಆಗಬೇಡಿ ಆ್ಯಂಡ್ ಹಾರ್ಶ್ ಡಿಸಿಷನ್ಸ್ನ ತೊಗೊಬೇಡಿ. ನಿಮ್ಮದೇ ಆದ ಸಮಯ ತೊಗೊಳ್ಳಿ. ಬಿಕಾಸ್ ಕೆಲವೊಂದು ಸತಿ ಚೇಂಜಸ್ ಆಗ್ತಾ ಇರಬೇಕಾದ್ರೆ ಈ ಹಿಂದೆ ಏನಾಗಿತ್ತೋ ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಆ್ಯಂಡ್ ನಮಗೆ ಭಯಗಳಿರುತ್ತೆ. ಸೊ ಕಾಳಿ ಮಾತಾ ಏನಕ್ಕೆ ಇರ್ತಾರೆ? ಭಯಗಳನ್ನು ದೂರ ಮಾಡೋದಕ್ಕೆ ಅಲ್ವಾ? ಸೊ ಖಂಡಿತ ಭಯ ಪಡಬೇಡಿ. ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡಬೇಕು, ಹರಿಬರಿಯಲ್ಲಿ ಮಾಡಬೇಡಿ, ಬಟ್ ಆರಾಮಾಗಿ ಕೂತು ಡಿಸಿಷನ್ಸ್ನ ಮಾಡಿ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಳಿ ಮಾತಾ ತಾಯಿ ಎಲ್ಲರಿಗೂ ನೀನು ಯಾವ ಡೈರೆಕ್ಷನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಸೊ ಯಾವ ಡೈರೆಕ್ಷನ್ನಿನ ಸೂಚನೆ? ಓಕೆ, the mystery of life, the wonder in the mystery of life and the wonder at it. Do it regularly. Your soul needs shooting stars, not neon lights. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಿನ ಸೋಲ್ ಜರ್ನಿನ ನೀವು ಈ ಕೂಡಲೇ ನಿಲ್ಲಿಸಬೇಡಿ. ಓಕೆ, ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಸೋಲ್ ಪರ್ಪಸ್ ಇದೆ. ಆ ಸೋಲ್ ಪರ್ಪಸ್ ಏನು? ನಾನು ಏನಕ್ಕೆ ಹುಟ್ಟಿದ್ದೀನಿ? ನಾನು ಈ ಕೆಲಸ ಏನಕ್ಕೆ ಮಾಡ್ತಾಯಿದ್ದೀನಿ? ನನಗೇನು ಮಾಡೋದಕ್ಕೆ ಇಷ್ಟ ಅನ್ನೋದ್ರ ಕಡೆ ಗಮನ ಕೊಡಿ. ಅಥವಾ ರೈಟ್ ನಾವು ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತ ನೀವು ಅದರಲ್ಲಿ ಇನ್ನೂ ಯಾವ ಥರ ಇಂಪ್ರೂವ್ ಆಗಬೇಕು, ಏನು ಮಾಡಬೇಕು ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಸಮ್ಟೈಮ್ಸ್ ಸುಮ್ಮನೆ ಬೇರೆಯವರು ಬಂದು ಯಾಕೆ ನೀವು ಹೀಗೆ ಇದ್ದೀರಾ, ಬೇರೆದು ಯಾಕೆ ಮಾಡಬಾರ್ದು ಅಂತ ಹೇಳೋರು ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವರು ಪರದೆ ಹಿಂದೆ ಏನು ಮಾಡ್ತಿರ್ತಾರೆ, ಏನು ಹೋಮ್ವರ್ಕ್ ಮಾಡ್ತಿರ್ತಾರೆ ಅಂತ. ಸೊ ಜಡ್ಜ್ಮೆಂಟ್ಗಳು ತುಂಬ ಹಾರ್ಶ್ ಆಗಿದ್ರೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ಅನ್ನೋ ಒಂದು ಡಿಸಿಷನ್ ನಿಮಗೆ ಗೊತ್ತಿದೆ ಅಂದಮೇಲೆ ನೀವು ಅದನ್ನು ಫಾಲೋ ಮಾಡಿ. ಓಕೆ, ಸೊ ಮಿಸ್ಟ್ರಿ ಅಂದರೆ ಲೈಫಲ್ಲಿ ಮಿಸ್ಟ್ರಿ ಇದ್ದಿದ್ದೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಏನಿಲ್ಲ ಅನ್ನೋದು ಎಲ್ಲವೂ ಯೂನಿವರ್ಸಿನ ಒಂದು ಕೈಯಲ್ಲಿರುತ್ತೆ. ನಮಗೆ ಗೈಡೆನ್ಸ್ ಅಷ್ಟೇ ಸಿಗೋದು. ಸೊ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಥವಾ ಈ ಡಿಸಿಷನ್ಸ್ ತೊಗೊಂಡ್ರೆ ಈ ಥರ ಆಗುತ್ತೆ ಅನ್ನೋದು ಚಾಯ್ಸಸ್ ನಮ್ಮ ಕೈಯಲ್ಲಿರುತ್ತೆ. ಆ್ಯಂಡ್ ಏನು ಚಾಯ್ಸ್ ಮಾಡ್ತೀವೋ ಆ ಒಂದು ಅಧ್ಯಾಯನೇ ಓಪನ್ ಆಗೋದು, ಬೇರೆ ಏನೂ ಓಪನ್ ಆಗೋದಿಲ್ಲ. ಓಕೆ, ಸೊ ನಿಮ್ಮ ಲೈಫ್ ಕಡೆ ಗಮನ ಕೊಡಿ. ನಿಮ್ಮ ಮುಂದೆ ಯಾವ ಒಂದು ಜರ್ನಿ ಇದೆ ಅದ್ರ ಕಡೆ ಗಮನ ಕೊಡಿ. ನೀವು ಯಾವ ಥರ ಒಂದು ಸ್ಟಾರ್ ಆಗ್ಬೋದು ಅದ್ರ ಕಡೆ ಗಮನ ಕೊಡಿ. ಓಕೆ,
ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ಕಾಳಿಮಾ ಪ್ಲೀಸ್ ಮೆಸೇಜ್ ಏನಿದೆ? ಮೆಡಿಟೇಟ್. ಸಿ ಮೆಡಿಟೇಷನ್ ಕಾರ್ಡ್ ಇದು 2ನೇ ಸತಿ ಬರ್ತಾ ಇರೋದು ನಿಮಗೆ. ಓಕೆ, ಸೊ ಕ್ವೈಟ್ ಟೈಮ್. ಮೆಡಿಟೇಟ್. ಓಕೆ, ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ. ಸೊ ನೀವೆಷ್ಟು ಮೆಡಿಟೇಷನ್ ಮಾಡ್ತೀರಾ, ಪ್ರಾರ್ಥನೆಗಳನ್ನು ಮಾಡ್ತೀರಾ, ಅಷ್ಟೇ ನಿಮಗೆ ಡೌನ್ಲೋಡ್ಸ್ಗಳು ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಈ ಕಾರ್ಡ್ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ಸಮ್ಟೈಮ್ಸ್ ನಾವು ಹೇಳ್ತೀವಲ್ಲ, ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಅದು. ಓಕೆ, ಮೆಸೇಜ್ ಮಾಡಿ, ಅದು ಫ್ರೀ ನಿಮಗೆ. ಇಲ್ಲಿ ಕಾರ್ಡ್ ಇಸ್ ಟೆಲ್ಲಿಂಗ್ ಮೆಡಿಟೇಷನು ಫ್ರೀನೇ. ಓಕೆ, ನಿಮಗೆ ಯಾವ ಒಂದು ಮಂತ್ರ ಇಷ್ಟ ಆಗುತ್ತೆ ಆ ಮಂತ್ರನ ಹೇಳಿ. ನಿಮಗೆ ಯಾವ ಮಂತ್ರ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಜೈ ಶ್ರೀರಾಮ್ ಹೇಳಿ, ಜೈ ಶ್ರೀ ಕೃಷ್ಣ ಹೇಳಿ, ಜೈ ಕಾಳಿಮಾ ಹೇಳಿ. ಸೊ ಸಿಂಪಲ್ಲಾಗಿ ನಿಮಗೇನು ಅನಿಸುತ್ತೋ ಅದನ್ನು ಚಾಂಟ್ ಮಾಡಿ. ಓಕೆ, ಸೊ ನಿಮಗೆ ದೊಡ್ಡ ದೊಡ್ಡ ಮಂತ್ರಗಳು ಗೊತ್ತಿದ್ರೆ ಮಾತ್ರ ನಿಮಗೆ ಭಕ್ತಿಯಿಂದ ಏನೋ ಆ ಒಂದು ಮಂತ್ರಗಳನ್ನು ಹೇಳಿದರೆ ಮಾತ್ರ ಅದು ಕರೆಕ್ಟ್. ಭಕ್ತಿ ಇದ್ದರೆ ಒಳ್ಳೆಯದು. ಬಟ್ ದೊಡ್ಡ ದೊಡ್ಡ ಮಂತ್ರಗಳಿದ್ದು ಸಾಧನೆ ಅದೇನು ಏನಿಲ್ಲ. ಓಕೆ, ಹರಿ 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 ಅಂತಿದ್ರೇ ಒಂದು ದೊಡ್ಡ ಮಂತ್ರ ಅದು. ಸೊ ಹರಿನಾಮವನ್ನು ಹೇಳಬೇಕು ಅಂತಾರಲ್ಲ, ಸೊ ಹರಿನಾಮವನ್ನು ಹೇಳಿ. ಸೊ ಖಂಡಿತ ನಿಮ್ಮ ಕಷ್ಟವನ್ನೆಲ್ಲ ಹರ್ಕೊತಾನೆ. ಓಕೆ, ಸೊ ಯಾವತ್ತೂ ನೀವು ದೊಡ್ಡ ದೊಡ್ಡ ಮಂತ್ರಗಳು ಸಿಗಬೇಕು ನನಗೆ, ಅಥವಾ ಇಂಥದ್ದೇ ಸಿಗಬೇಕು ಅಂಥದ್ದೇ ಸಿಗಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಮೆಡಿಟೇಷನ್ ನಿಮಗೆ ಚೆನ್ನಾಗಿ ಅನಿಸುತ್ತೋ ಆ ಮೆಡಿಟೇಷನ್ನ ನೀವು ಮಾಡಿ. ಅದಷ್ಟು ಆಗಲ್ಲ ಅಂದರೆ ಓಮ್ ಚಾಂಟಿಂಗ್ ಮಾಡಿ. ಓಕೆ, ಒಂದಿನ ಒಂದು 15 ನಿಮಿಷನೋ 20 ನಿಮಿಷನೋ, ಅಥವಾ ಎದ್ದಿದ ತಕ್ಷಣ ನೀವು ಕೂತು ಬೆಡ್ ಮೇಲೇನೂ ಚಾಂಟ್ ಮಾಡ್ಬೋದು. ಭಕ್ತಿ ಮುಖ್ಯ, ಒಂದು ಒಳ್ಳೆ ಮನಸ್ಸು ಮುಖ್ಯ. ನೀವು ಯಾವ ಜಾಗದಲ್ಲಿ ಇದ್ದೀರಾ ಇಂಪಾರ್ಟೆಂಟ್ ಇಲ್ಲ, ಬಟ್ ಯಾವ ಭಾವನೆಯಲ್ಲಿ ಆ ಮಂತ್ರಗಳನ್ನು ಹೇಳ್ತಾ ಇದ್ದೀರಾ, ಮೆಡಿಟೇಷನ್ಸ್ನ ಹೇಳ್ತಾ ಇದ್ದೀರಾ ಇಂಪಾರ್ಟೆಂಟು. ಸಮ್ಟೈಮ್ಸ್ ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ, ಯಾರ ಬಗ್ಗೆನೂ ನಾವು ಕೆಟ್ಟದನ್ನು ಯೋಚನೆ ಮಾಡಲ್ಲ, ಯಾರ ಬಗ್ಗೆನೂ ನಾವು ಕೆಟ್ಟದನ್ನು ಮಾತಾಡೋದಿಲ್ಲ. ಸೊ ಅದೇ ನಮಗೆ ಒಂದು ದೊಡ್ಡ ಮಂತ್ರ, ಅದೇ ಒಂದು ದೊಡ್ಡ ಮೆಡಿಟೇಷನ್ ಅಂತ ನಮ್ಮಮ್ಮ ಹೇಳ್ತಾ ಇರೋರು. ಆ್ಯಂಡ್ ಅದನ್ನು ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ತುಂಬಾ ಟಚ್ಡ್, ತುಂಬ ಒಳ್ಳೆ ನಿದ್ದೆ ಬರುತ್ತೆ. ಓಕೆ, ಸೊ ಖಂಡಿತ ಮೆಡಿಟೇಷನ್ಸ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಸೊ ಪ್ರೀತಿ, ಕೆಲವೊಂದು ಡೌನ್ಲೋಡ್ಸ್ ಅಂದರೆ ನಿಮಗೆ ಕೆಲವೊಂದು ವಿಷಯಗಳು ಕನಸಿನ ಥ್ರೂ, ಅಥವಾ ಯಾರೋ ಒಬ್ಬರ ವ್ಯಕ್ತಿಯ ಥ್ರೂ, ಅಥವಾ ನಿಮ್ಮ ಗುರುಗಳು ಥ್ರೂ, ಅಥವಾ ಏನೋ ಒಂದು ರೀತಿಯಲ್ಲಿ ನೀವು ಬುಕ್ಸ್ ಓದ್ತಾ ಇರಬೇಕಾದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ. ಗೊತ್ತಿಲ್ಲ ಈ ಕಾರ್ಡ್ನ ನಾನು ಯಾಕೆ ಎತ್ಕೊಂಡೆ ಅಂತ ಮತ್ತೆ, ಬಟ್ ಐ ಥಿಂಕ್ ಇದರಲ್ಲೂ ಏನೋ ಒಂದು ಬರೋದಿದೆ. ಸೊ ನೋಡೋಣ ಏನು ಬರೋದಿದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ಕಾಳಿಮಾ ಯಾವ ಒಂದು ಮೆಸೇಜ್ನ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ಯಾವ ಒಂದು ಮೆಸೇಜ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಓ ಮೈ ಗಾಡ್. ಓಕೆ, ಇದರಲ್ಲೂ ಜಾಸ್ತಿ ಇದೆ. ಪೀಸ್ ಅಗೇನ್ ಸೇಮ್. ನೀವು ಮೆಡಿಟೇಷನ್ ಮಾಡಿ, ಖಂಡಿತ ನಿಮ್ಮ ಲೈಫಲ್ಲಿ ಶಾಂತತೆ ಬರುತ್ತೆ, ಪ್ರೀತಿ ಬರುತ್ತೆ. ಆ್ಯಂಡ್ ನಿಮ್ಮ ಸುತ್ತಮುತ್ತ ಚೇಂಜಸ್ ನೀವೇ ನೋಡ್ಬೋದು, ಬಟ್ ನಿಮ್ಮನ್ನು ನೀವು ಚೇಂಜ್ ಮಾಡಿ. ಆ್ಯಂಡ್ ಅಗೇನ್, ನೋ ನೀಡ್ ಟು ವರಿ ಕಾರ್ಡ್. ಸ್ಟಾಪ್ ವರಿಯಿಂಗ್. ದೇರ್ ಈಸ್ ನೋ ನೀಡ್ ಟು ವರಿ ಆ್ಯಸ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಬ್ಯೂಟಿಫುಲಿ. ಸೊ ನೀವು ಚಿಂತೆ ಮಾಡಬೇಡಿ, ಎಲ್ಲವೂ ತಾನಾಗೆ ವರ್ಕ್ ಆಗ್ತಾ ಇದೆ. ಸೊ ನಿಮ್ಮ ಒಳ್ಳೆಯದಕ್ಕೋಸ್ಕರ ಎಲ್ಲವೂ ವರ್ಕ್ ಆಗ್ತಾ ಇದೆ. ಓಕೆ, ಸೊ ಡೋಂಟ್ ವರಿ. ಟ್ರೂ ಲವ್. ಸೊ ನೀವು ಯಾರಿಗೆ ಒಳ್ಳೆ ಪ್ರೀತಿ ಕೊಟ್ಟಿದ್ದೀರಾ, ನಿಮ್ಗೆ ವಾಪಸ್ ಸಿಕ್ಕಿಲ್ಲ, ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಲೈಫಲ್ಲಿ ಟ್ರೂ ಲವ್ ಬರ್ತಾ ಇದೆ. ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಬೇರೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಒಬ್ಬ ಮಗಳು ಅಥವಾ ಮಗ, ಅವರಿಂದ ನಿಮಗೆ ಖಂಡಿತ ಟ್ರೂ ಪ್ರೀತಿ ಸಿಗತ್ತೆ. ಸೊ ಫೇರ್ನೆಸ್, ನಿಮಗೆ ಜಸ್ಟಿಸ್ ಬರ್ತಾ ಇದೆ. ಜಸ್ಟಿಸ್ ಇಸ್ ಸರ್ವ್ಡ್. ಸೊ ಕಾಳಿಮಾ ಯಾವತ್ತೂ ಜಸ್ಟಿಸ್ ಮಾಡ್ತಾರೆ.
ಸೊ ಪ್ರಾಬಬಲಿ ಇದನ್ನು ಅವರು ಹೇಳಬೇಕು ಅಂತ ಇದ್ದರು. ಓಕೆ, ಸೊ ಖಂಡಿತ ನಿಮ್ಮ ಲೈಫಲ್ಲಿ ಜಸ್ಟಿಸ್ ಬರುತ್ತೆ ಆ್ಯಂಡ್ ಸಿಚುವೇಶನ್ನ ದೇವರು ಹ್ಯಾಂಡಲ್ ಮಾಡ್ತಾರೆ. ಐ ಆಮ್ ಕ್ಲೇಮಿಂಗ್ ದಿಸ್. ಸೊ ನಾನು ಅದನ್ನು ಕ್ಲೇಮ್ ಮಾಡ್ಕೊತಾ ಇದ್ದೀನಿ. ಓ ಮೈ ಗಾಡ್, ದೇವರು ಒಳ್ಳೇದು ಮಾಡಿ ನಿಮಗೆ. ಗಣೇಶ, ವಿಘ್ನೇಶ್ವರ, ಕಾಳಿಮಾ ಎಲ್ಲರೂ ನಮ್ಗೆ ಒಳ್ಳೇದು ಮಾಡಿ. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಳಿಮಾ, ದಯವಿಟ್ಟು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಚಾನೆಲ್ ಮೆಸೇಜಸ್ ಏನಿದೆ, ಜಸ್ಟ್ ಅ ಸೆಕೆಂಡ್. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಲೈಟಿಂಗ್ ದ ಡಾರ್ಕ್ನೆಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಬೆಳಕನ್ನು ತರೋ ಒಂದು ಶಕ್ತಿ ನಿಮ್ಮ ಕೈಯಲ್ಲಿದೆ. ಸೊ ನೀವು ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕಾದ್ರೆ ದೀಪ ಹಚ್ಚೋ ಇದು ನಿಮ್ಮ ಕೈಯಲ್ಲಿರುತ್ತೆ. ಸೊ ನೀವು ಇವತ್ತು ದೀಪ ಹಚ್ಚೋ ಒಂದು ಮನಸ್ಸು ಮಾಡಿದ್ರೆ ದೀಪ ಹಚ್ತೀರಾ, ಇಲ್ಲ ಅಂದರೆ ಇಲ್ಲ. ಸೊ ನಿಮ್ಮ ಲೈಫಲ್ಲೂ ಏನೋ ಒಂದು ಕತ್ಲನ್ನು ದೂರ ಮಾಡಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆ್ಯಂಡ್ ನೀವು ಅಷ್ಟೇ ಅದನ್ನು ಮಾಡೋಕ್ಕಾಗೋದು. ಸೊ ನಿಮ್ಮ ಲೈಫಲ್ಲಿ ಕತ್ತಲು ಹೋಯಿತು ಅಂದರೆ ಖಂಡಿತ ನೀವು ಬೇರೆಯವ್ರ ಲೈಫಲ್ಲೂ ಬೆಳಕನ್ನು ತರ್ತೀರಾ, ಶಕ್ತಿ ನಿಮ್ಮಲ್ಲಿದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ಕಾಳಿಮಾ. ಓಕೆ, ಸೊ ನೀವು ನಿಮ್ಮ ಮನೆಯಲ್ಲಿ ಯಾವಾಗ ಹೇಳ್ತಾರಲ್ಲ ಎಲ್ಲವೂ ಮನೆಯಿಂದ ಶುರು ಆಗುತ್ತೆ ಅಂತ, ಸೊ ಎಲ್ಲವೂ ನಿಮ್ಮಿಂದ ಶುರು ಆಗಬೇಕು. ನಿಮ್ಮಿಂದ ಕತ್ಲು ಹೋಯಿತು ಅಂದರೆ ಸೊ ನೀವು ಬೇರೆಯವರಿಗೆ ಕೂಡ ಬೆಳಕಾಗ್ತೀರಾ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬೇರೆಯವ್ರಿಗೂ ನೀವು ದಾರಿದೀಪ ಆಗ್ತಿದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಡ್ರೀಮ್ ಇಂಟೆಂಟ್ಲಿ, ಚೇಂಜ್ ಯುವರ್ ಸೆಟ್ಟಿಂಗ್ಸ್ ಟು ಡೇ ಡ್ರೀಮ್ ಮೋಡ್. ಇಟ್ಸ್ ಫನ್ ಆ್ಯಂಡ್ ಪ್ರಾಕ್ಟಿಕಲ್ ಟು. ದಿಸ್ ಈಸ್ ಹೌ ವಿ ಡಿಸ್ಕವರ್ ಅವರ್ ಡಿಸೈರ್ಸ್ ಆ್ಯಂಡ್ ಶೇಪ್ ದ ಫ್ಯೂಚರ್ ದಟ್ ವಿ ವಾಂಟ್. ಸೊ ಕನಸನ್ನು ಕಾಣಿ. ತುಂಬ ಸತಿ ಹೇಳ್ತಾರೆ ಹಗಲು ಕನಸನ್ನ ಕಾಣಬೇಡ ಅಂತ, ಹಗಲಲ್ಲೂ ಕನಸು ಕಾಣಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಗಲಲ್ಲೂ ಕನಸು ಕಾಣು ಮಗಳೇ ನೀನು ಅಥವಾ ಮಗ ನೀನು. ಸೊ ಬಿಕಾಸ್ ನೀನು ಯಾವಾಗ ನಿನ್ನ ಕನಸು ಕಾಣೋದು ನಿಲ್ಲಿಸ್ತೀಯೋ ಅಲ್ಲಿ ನೀನು ಎಲ್ಲವನ್ನು ಕಳ್ಕೊಂಡಂಗೆ ಹಾಗೆ. ಬಟ್ ನಿನ್ನ ಕನಸನ್ನು ಕಾಣು ಆ್ಯಂಡ್ ಅದನ್ನು ನೀವು ಕಾರ್ಯರೂಪದಲ್ಲಿ ತೊಗೊಂಡು ಬಾ, ಖಂಡಿತ ನಿನ್ನ ಕನಸುಗಳು ನೆರವೇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಪುಟ್ಟ ಪುಟ್ಟ ಕನಸುಗಳಲ್ಲ, ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕೂಡ ನೀವು ಇಲ್ಲಿ ತಗೋಬೋದು ಅನ್ನೋದಿದೆ. ಒನ್ ಲಾಸ್ಟ್ ಕಾರ್ಡ್, ಬಿ ಓಪನ್ ಟು ಫ್ಲೋ. ಲೈಫ್ ಈಸ್ ಆಲ್ವೇಸ್ ರೆಡಿ ಟು ಪೋರ್ ಗುಡ್ ಎನರ್ಜಿ ಯುವರ್ ವೇ ಇಫ್ ಯು ಆರ್ ಓಪನ್ ಆಫ್ ಬೀಯಿಂಗ್ ಚಾನಲ್, ನಾಟ್ ರಿಸರ್ವಾಯರ್. ಓಕೆ, ಸೊ ನೀವು ಸಮ್ಟೈಮ್ಸ್ ಏನು ಮಾಡ್ತೀರಾ ಅಂದರೆ ನಿಮಗೊಂದು ಕೆಲವೊಂದು ಉದಾಹರಣೆಗೆ ಕೆಲವೊಂದು ವಿದ್ಯೆಗಳು ಗೊತ್ತಿದೆ ಅಥವಾ ನಿಮಗೇನೋ ಒಂದು ಗೊತ್ತಿದೆ ಆ್ಯಂಡ್ ನೀವು ಅದನ್ನು ಬೇರೆಯವರಿಗೆ ಪಾಸ್ ಆನ್ ಮಾಡೋದಿಲ್ಲ, ನಿಮ್ಮಲ್ಲೇ ಅದನ್ನು ಇಟ್ಕೊಂಡಿರ್ತೀರ. ಆ ರೀತಿ ಮಾಡಬೇಡಿ. ಬಿಕಾಸ್ ಯಾವಾಗ ನೀವು ಅದನ್ನು ಕೆಲವೊಂದು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿನ ಅಥವಾ ನಿಮ್ಮ ಐಡಿಯಾಸ್ನ, ನಿಮ್ಮ ಒಂದು ಕಲಿಕೆನ ಬೇರೆಯವರಿಗೆ ಹಸ್ತಾಂತರ ಮಾಡ್ತಿರಲ್ಲ ಒಳ್ಳೆ ಮನಸ್ಸಿಂದ, ನಿಮ್ಮ ಲೈಫಲ್ಲೂ ಕೆಲವೊಂದು ಒಳ್ಳೆಯದಾಗತ್ತೆ. ಸೊ ನೀವು ತುಂಬ ಹೊತ್ತು ನೀರನ್ನು ತಿಂಗಳಾನುಗಟ್ಟಲೆ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅದು ಗಲೀಜಾಗತ್ತೆ. ಸೊ ಅದನ್ನು ಹರಿಯೋಕ್ಕೆ ಬಿಟ್ಟು ಹೊಸ ನೀರು ಬರೋದಕ್ಕೆ ಬಿಟ್ಟರೆ ನೀವು ನಿಮ್ಮ ಲೈಫಲ್ಲೂ ಫ್ರೆಶ್ ಇರುತ್ತೆ ಆ್ಯಂಡ್ ಬೇರೆಯವ್ರ ಲೈಫಲ್ಲೂ ಫ್ರೆಶ್ನೆಸ್ ಇರುತ್ತೆ. ಸೊ ನೀವು ಬೇರೆಯವ್ರ ಲೈಫಲ್ಲಿ ಒಳ್ಳೆಯದನ್ನು ಮಾಡಿದ್ರೆ ನಿಮಗೂ ಒಳ್ಳೆಯದಾಗತ್ತೆ. ಸೊ ನೀವು ಇದನ್ನು ನಾವು ಯಾಕೆ ಅವ್ರಿಗೆ ಕೊಡಬೇಕು, ಇದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ, ನಮಗೇನು ಒಳ್ಳೆಯದಾಗುತ್ತೆ ಅಂತ ಭಾವನೆಯಿಂದ ಕೊಡೋಕ್ಕೆ ಹೋಗಬೇಡಿ. ನಿಮಗೂ ಒಳ್ಳೆಯದಾಗತ್ತೆ, ಅವ್ರಿಗೂ ಒಳ್ಳೆಯದಾಗತ್ತೆ. ಸೊ ನಾವು ಊಟ ಮುಗಿಸಿದ್ಮೇಲೆ ಏನು ಹೇಳ್ತೀವಿ, ಅನ್ನದಾತ ಸುಖೀ ಭವ ಅಂತೀವಿ. ಅನ್ನದಾತ ಸುಖೀ ಭವ ಅಂತೀವಿ. ಸೊ ಹಾಗೆ ನಾವು ರೈತರನ್ನ ನೆನೆಸ್ಕೊತೀವಿ, ಭೂಮಿ ತಾಯಿನ ನೆನೆಸ್ಕೊತೀವಿ.
ಸೊ ಪ್ರತಿಯೊಬ್ಬರಿಗೂ ನಾವು ಗ್ರ್ಯಾಟಿಟ್ಯೂಡ್ ಹೇಳಿದಾಗ ಅದು ಬೇರೆ ರೀತಿಯಲ್ಲಿ ನಮಗೆ ಸಹಾಯಕವಾಗುತ್ತೆ ಆ್ಯಂಡ್ ಪೂರಕವಾಗುತ್ತೆ. ಸೊ ದಯವಿಟ್ಟು ಯಾವುದೋ ಒಂದನ್ನು, ನಿಮ್ಮ ಟ್ಯಾಲೆಂಟ್ನ, ನಿಮ್ಮ ಕ್ರಿಯೇಟಿವಿಟಿನ ನಿಮ್ಮಲ್ಲೇ ನೀವು ಇಟ್ಕೋಬೇಡಿ. ದಯವಿಟ್ಟು ಅದನ್ನು ಬೇರೆಯವರಿಗೆ ಪಾಸ್ ಆನ್ ಮಾಡಿ. ಅದರಿಂದ ನಿಮ್ಮ ಲೈಫಲ್ಲಿ ಬೇರೆ ರೀತಿಯಲ್ಲಿ ಒಳ್ಳೆಯದಾಗತ್ತೆ. ಓಕೆ, ನೆಕ್ಸ್ಟ್ ತುಂಬ ಖುಷಿ ಆಗ್ತಾಯಿದೆ ಬಿಕಾಸ್ ಇಷ್ಟೆಲ್ಲ ಒಳ್ಳೇದು ನಿಮಗೆ ಸಿಗ್ತಾ ಇದೆ ಆ್ಯಂಡ್ ನೀವು ಕ್ಲೇಮ್ ಮಾಡ್ಕೊಳ್ಳಿ, ನಾನು ಕ್ಲೇಮ್ ಮಾಡ್ಕೊತೀನಿ. ಓಕೆ, ಈ ಎನರ್ಜಿನ ನಾವು ಕ್ಲೇಮ್ ಮಾಡ್ಕೊಳ್ಳೋಣ. ಇದು ನಮ್ಮದು ಎನರ್ಜಿ, ಒಳ್ಳೆ ಎನರ್ಜಿ. ಓಕೆ ಓಕೆ, ವಲ್ನರಬಿಲಿಟಿ. ಓಕೆ, ಸೊ ಅಗೇನ್ ವಲ್ನರಬಿಲಿಟಿ ಈಸ್ ಮೈ ಸ್ಟ್ರೆಂತ್. ಸೊ ನಿಮ್ಮ ಸ್ಟ್ರೆಂತ್ ಇರೋದು ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತಾಯಿದ್ದೀವಿ, ಓಕೆ, ನಾವು ಒಳ್ಳೆಯವರು. ಬಟ್ ಅದು ತೀರಾ ಒಳ್ಳೆತನನ ಯಾರನ್ನು ನಾವು ಯೂಸ್ ಮಾಡೋದಕ್ಕೆ ಬಿಡಬಾರ್ದು. ಓಕೆ, ಸೊ ನಿಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಇಲ್ಲಿ ತಾಯಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಪ್ರಾಬಬಲಿ ನೀವು ಕೆಲವೊಂದು ಸತಿ ನಿಮ್ಮನ್ನು ನೀವು ಹೊರಗಿನ ಪ್ರಪಂಚಕ್ಕೋ ಅಥವಾ ನಿಮ್ಮದೇ ಆದ ಕೆಲವೊಂದು ವ್ಯಕ್ತಿಗಳ ಮುಂದೆ ವ್ಯಕ್ತಪಡಿಸೋದಕ್ಕೆ ತುಂಬ ಕಷ್ಟಪಡ್ತೀರಾ. ಯಾಕಂದರೆ ನಿಮ್ಮಲ್ಲಿ ಒಂದು ಸೂಕ್ಷ್ಮತೆ ಇದೆ. ಅಗೇನ್ ಸೆನ್ಸಿಟಿವಿಟಿ ಕಾರ್ಡ್. ನೀವು ತುಂಬ ಸೂಕ್ಷ್ಮ, ನೀವು ತುಂಬ ಬೇಗ ಹರ್ಟ್ ಆಗ್ತೀರಾ ಅಥವಾ ತುಂಬ ಬೇಗ ನಿಮಗೆ ನೋವಾಗುತ್ತೆ, ಅಥವಾ ಯಾರೋ ಒಬ್ಬರು ಬೇರೆ ಅರ್ಥದಲ್ಲಿ ಹೇಳಿರ್ತಾರೆ, ಅದನ್ನು ನೀವು ಬೇರೆ ಅರ್ಥದಲ್ಲಿ ತೊಗೊಂಡಿರ್ತೀರಾ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅಥವಾ ನೀವು ಬೇರೆಯವರ ಗಾಸಿಪ್ನ ನೀವು ನಿಮ್ಮ ಮೇಲೇ ಅದನ್ನು ತೊಗೊತೀರಾ. ಬಿಕಾಸ್ ಯಾವ ವ್ಯಕ್ತಿ ಏನಕ್ಕೆ ಹೇಳಿದ್ದಾರೆ ನಿಮಗೆ ಅನ್ನೋದನ್ನು ನೀವು ಯೋಚನೆ ಮಾಡೋದಿಲ್ಲ. ಸೊ ಈ ಒಂದು ಕಾರ್ಡ್ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ, ವಲ್ನರಬಿಲಿಟಿ ನಿಮ್ಮ ಸ್ಟ್ರೆಂತ್ ಆಗಿರಬೇಕು, ನಿಮ್ಮ ವೀಕ್ನೆಸ್ ಅಲ್ಲ. ಸೊ ನಿಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಸಾಫ್ಟಾಗಿ, ಕಾಮಾಗಿ, ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡೋದಿರಬಹುದು. ಬಟ್ ಅದಕ್ಕೊಂದು ಫುಲ್ ಸ್ಟಾಪು ಇಡಬೇಕು. ನೀವು ಕೆಲವೊಂದು ಸತಿ ನೀವು ಕೆಲವನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ತುಂಬ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಓಕೆ, ಸೊ ತುಂಬ ಫ್ರೆಜೈಲ್ ಇದ್ದೀರಾ. ಓಕೆ, ಸೊ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಹೊರಗೆ ಬರೋದಕ್ಕೆ ನೀವು ಡಿವೈನ್ನ ಕೇಳ್ಕೊಬೇಕು, ಕಾಳಿಮಾನ ಕೇಳಬೇಕು. ಬಿಕಾಸ್ ಕಾಳಿಮಾತೆ ತುಂಬಾ ಫಿಯರ್ಲೆಸ್, ಅಂದರೆ ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಸೊ ನಿಮಗೆ ಕೆಲವೊಂದು ಭಯಗಳಿದೆ, ಆ ಭಯಗಳನ್ನು ನೀವು ದೂರ ಮಾಡಬೇಕು. ಹೌದು, ಮನುಷ್ಯತ್ವ ಇಟ್ಕೊಬೇಕು, ಎಲ್ಲ ಇಟ್ಕೊಬೇಕು, ಬಟ್ ನಾವು ಫೇರ್ನೆಸ್ನೂ ಅಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಜಸ್ಟಿಸ್ನೂ ಕನ್ಸಿಡರ್ ಮಾಡಬೇಕು. ಸೊ ನಮ್ಮನ್ನು ನಾವು ಯಾರನ್ನೋ ಹೀಯಾಳ್ಸೋಕ್ಕೆ ಬಿಡೋದು, ಅಥವಾ ಯಾರೋ ನಮ್ಮನ್ನು ಕೆಟ್ಟದಾಗಿ ಜೋಗಾಗಿ ತಗೊಳ್ಳೋದು ಬಿಡಕೂಡ್ದು. ಬಿಕಾಸ್ ಅಲ್ಲಿ ನಾವು ಸೋತು ಹೋದ್ವಿ ಅಂತಲ್ಲ, ಬಟ್ ನಮ್ಮನ್ನು ನಾವು ಯಾರು ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಆ ಡಿಸ್ರೆಸ್ಪೆಕ್ಟನ್ನು ಒಂದು ಸತಿ ನಾವು ಇಗ್ನೋರ್ ಮಾಡಬೇಕು, ಅಥವಾ ಅದನ್ನು ಕೊಡಬೇಕು. ಬಿಕಾಸ್ ಸಮ್ಟೈಮ್ಸ್ ಯಾರಿಗೂ ಧೈರ್ಯನೇ ಇರೋದಿಲ್ಲ, ಓಕೆ, ಡೈರೆಕ್ಟಾಗಿ ಕೇಳೋದಕ್ಕೆ. ಬಿಕಾಸ್ ಅವರಿಗೆ ಇಷ್ಟ ಇರುತ್ತೆ ನಮ್ಮ ಬಗ್ಗೆ ಮಾತಾಡೋದು. ಓಕೆ, ಅವ್ರಿಗೆ ನಮ್ಮನ್ನ ಹೀಯಾಳ್ಸೋದು, ನಮ್ಮನ್ನು ಚುಚ್ಚು ಮಾತಾಡೋದು, ನಮ್ಮನ್ನು ಡಿಗ್ರೇಡ್ ಮಾಡೋದು, ಇದೆಲ್ಲ ಅವ್ರಿಗೊಂದು ಅಭ್ಯಾಸ ಆಗಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಹತ್ರ ಮಾತಾಡಿದ್ರೆ ಅವರಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ, ಇನ್ನು ಇವ್ರ ಬಗ್ಗೆ ಏನು ಮಾತಾಡೋಂಗಿರಲ್ಲ, ಇವ್ರಿಗೆ ನಾವು ಚುಚ್ಚು ಮಾತಾಡಿದ್ರಲ್ಲೇ ನಾವು ಖುಷಿ ಪಡೋಣ ಅಂತ ಇರ್ತಾರೆ. ಸೊ ಕೆಲವೊಂದು ಸತಿ ಅಂಥವ್ರಿಗೂ ನಾವು ಉತ್ತರ ಕೊಡಬೇಕಾಗತ್ತೆ. ಬಿಕಾಸ್ ನಾವು ಅವರಿಗೆ ಹಾರ್ಷಾಗಿ ಪ್ರತಿ ಉತ್ತರ ಕೊಟ್ಟಿಲ್ಲ ಅಂದರೆ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಓಕೆ, ಯು ಹ್ಯಾವ್ ದ ಪವರ್. ಓಕೆ, ನೀವು ತುಂಬ ಪವರ್ಫುಲ್ ಇದ್ದೀರಾ ಆ್ಯಂಡ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಈ ಕಾರ್ಡ್ ಅದನ್ನೇ ಹೇಳ್ತಾ ಇರೋದು. ಸಾರಿ, ಐ ಕ್ಲೇಮ್ ದಿಸ್. ಓಕೆ, ನಾನು ಈ ಎನರ್ಜಿನ ಕ್ಲೇಮ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ದೇವ್ರು ನಿಮಗೆ ರಿಮೈಂಡ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ನಿಮ್ಮಲ್ಲೂ ಒಂದು ಶಕ್ತಿ ಇದೆ. ಬಿಕಾಸ್ ಆ ತಾಯಿ ಶಕ್ತಿಯುತವಾದ ತಾಯಿ. ಅವರ ಎದುರು ಯಾರೇ ಕೆಟ್ಟವರು ಬಂದ್ರೂ ಅವರು ನಾಶ ಮಾಡೋ ತನಕ ಬಿಡಲ್ಲ ತಾಯಿ. ಸೊ ನಿಮ್ಮಲ್ಲೂ ಕೆಲವೊಂದು ಪವರ್ ಇದೆ. ಸೊ
ಪವರ್ ಆಫ್ ಜಡ್ಜ್ಮೆಂಟ್ ಇದೆ. ಯಾರ ಮೇಲೆ ನೀವು ಅವಲಂಬಿತರಾಗಬೇಕು ಅನ್ನೋ ಒಂದು ಕ್ಲಾರಿಟಿ ಇದೆ. ಎಮೋಷನ್ಸ್ನ ಎಷ್ಟು ಪ್ಯೂರಾಗಿ ಇಟ್ಕೊಬೇಕು ಅನ್ನೋದು ಇದೆ. ಆ್ಯಂಡ್ ಎಮೋಷನ್ಸ್ ಎಲ್ಲಿ ನಿಮಗೆ ಸರಿ ಅನಿಸಲ್ವೋ ಅಲ್ಲಿ ಉತ್ತರ ಕೊಡಬೇಕು ಅನ್ನೋ ಒಂದು ಇದೆ. ಬಟ್ ಅದನ್ನೆಲ್ಲ ನೀವು ಸಪ್ರೆಸ್ ಮಾಡ್ತಾ ಇದ್ದೀರಾ. ನೀವು ಅದನ್ನು ತುಂಬ ಒಳಗೆ ತನಕ ತೊಗೊಂಡು, ಬಿಕಾಸ್ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಒಬ್ರಿಗೆ ನಾನು ಜವಾಬು ಕೊಟ್ಬಿಟ್ರೆ ಮತ್ತೆ ಅದು ನನಗೆ ವಾಪಸ್ ಬರುತ್ತೆ, ಬೂಮರ್ಯಾಂಗ್ ಆಗುತ್ತೆ. ಆದರೆ ಆಗುತ್ತೆ. ಬಟ್ ನಾವು ಯಾರಿಗೇನು ಉತ್ತರ ಕೊಡಬೇಕು. ಅವ್ರು ಆಮೇಲೆ ಸ್ಯಾಟಿಸ್ಫೈ ಆಗಲಿ, ನಮಗೆ ಅಂದಿದ್ದಕ್ಕೆ ಇವ್ರಿಗೆ ಹಿಂಗೆ ಆಯಿತು ಅಂತ ಅವ್ರು ಸ್ಯಾಟಿಸ್ಫೈಡ್ ಆಗಲಿ. ಬಟ್ ಅವ್ರಿಗೇನು ಗೊತ್ತು ನಮಗೆ ಯಾವ ರೀತಿ ಅದು ಬಂದಿದೆ, ಏನಿಗೆ ಬಂದಿದೆ ಅನ್ನೋದು. ಓಕೆ. ಸೊ ತುಂಬ ಜನ ಒಂದು ಫಾಲ್ಸ್ ಕರ್ಮ ರಿಟರ್ನ್ಸ್ ಇದರಲ್ಲಿದ್ದಾರೆ. ಬಟ್ ಇರಲಿ. ಬಟ್ ನೀವು ನಿಮ್ಮ ಪವರ್ನ ದೇವ್ರ ಹತ್ರ ಕೇಳ್ಕೊಳ್ಳಿ. ಸೊ ಆ ತಾಯಿ ಹತ್ರ ಹೋಗಿ, ನನ್ನಲ್ಲೂ ಆ ಶಕ್ತಿ ಕೊಡು, ನನ್ನಲ್ಲೂ ಒಂದು ಸರಿಯಾದ ರೀತಿಯಲ್ಲಿ ಮಾತಾಡೋ ಶಕ್ತಿ, ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ, ಆ್ಯಂಡ್ ಯಾರನ್ನು ಯಾವ ರೀತಿಯಲ್ಲಿ ನಾನು ಇದು ಮಾಡ್ಕೊಬೇಕು ಅನ್ನೋ ಒಂದು ಶಕ್ತಿ. ಆ್ಯಂಡ್ ನಿಮ್ಮಲ್ಲಿ ತುಂಬ ಸ್ಪಿರಿಚುಯಾಲಿಟಿ ಇದೆ. ಸೊ ಅದನ್ನು ಕರೆಕ್ಟಾಗಿ ಚಾನಲ್ ಮಾಡೋ ಶಕ್ತಿ, ಆ್ಯಂಡ್ ಕೋಪನ ಹೀಲ್ ಮಾಡೋ ಶಕ್ತಿ ಆ ತಾಯಿಯ ಹತ್ರ ಇದೆ. ಸೊ ತಾಯಿ ಕೇಳಿ, ಖಂಡಿತ ನಿಮ್ಮ ಇನ್ನರ್ ಸ್ಟ್ರೆಂತನ್ನು ತಾಯಿ ಖಂಡಿತ ವಾಪಸ್ ಕೊಡ್ತಾರೆ. ಸೊ ಈ ಕಾರ್ಡಲ್ಲಿ ಕೊನೆಯ ಒಂದು ಲೈನ್ ಇದೆ. ಸೊ ಆ ಲೈನನ್ನು ನಾನು ತೋರಿಸ್ತೀನಿ ನಿಮಗೆ, ನಾನು ಓದ್ತೀನಿ ಕೂಡ. ಕ್ಲೇಮ್ ಯುವರ್ ಪವರ್ ಟುಡೇ. ನಿಮ್ಮಲ್ಲಿ ಯಾವ ಶಕ್ತಿ ಇದೆ ಅದನ್ನು ಕ್ಲೇಮ್ ಮಾಡ್ಕೊಳ್ಳಿ. ಸೊ ಇಷ್ಟೊತ್ತು ನಾನು ಹೇಳ್ತಿದ್ನಲ್ಲ, ಕ್ಲೇಮ್ ಮಾಡಿ ಅಂತ. ಕ್ಲೇಮ್ ಯೋರ್ ಪವರ್ ಟುಡೇ. ಓಕೆ. ಸೊ ಸ್ಟಾಪ್ ವರಿಂಗ್, ಬಿಕಾಸ್ ಬಿಗಿನಿಂಗ್ಸ್ ಬರ್ತಾ ಇದೆ, ಸೊ ನಿಮ್ಮ ಲೈಫಲ್ಲಿ ಬಿಗಿನಿಂಗ್ಸ್ ಬರ್ತಾ ಇದೆ. ಸೊ ಐ ವೆಲ್ಕಮ್ ನರ್ಚರ್ ದ ನ್ಯೂ ಇನ್ ಮೈ ಲೈಫ್. ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್. ಓಕೆ. ಸೊ ನಿಮ್ಮ ಲೈಫಲ್ಲಿ ಹೊಸದಾಗಿ ಅಧ್ಯಾಯಗಳು ಶುರು ಆಗ್ತಾ ಇದೆ. ಆ್ಯಂಡ್ ಆ ಒಂದು ಅಧ್ಯಾಯಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದನ್ನು ನೀವು ಹೇಳಬೇಕಾಗಿದೆ. ಓಕೆ. ನೀವು ಅಫರ್ಮ್ ಮಾಡಬೇಕಾಗಿದೆ ಸ್ಟ್ರಾಂಗ್ ಆಗಿ. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಳಿಯಮ್ಮ ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಚಾನಲ್ ಮೆಸೇಜ್ ನಿಮ್ದು ಏನಿದೆ ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸಿಗೆ? ಆಸ್ಪಿರೇಷನ್. ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೆಯದಾಗದಿದೆ. ಸೊ ನೀವು ಒಬ್ಬ ಆಸ್ಪಿರೇಷನ್ ಆ್ಯಂಡ್ ಇನ್ಸ್ಪಿರೇಷನ್ ಆದರೆ ಖಂಡಿತ ಬೇರೆಯವರಿಂದ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮಿಂದ ಬೇರೆಯವರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕಾರ್ಡ್ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ಯಾವುದೋ ಒಂದು ಸಣ್ಣ ಖುಷಿ ಅಥವಾ ಸಣ್ಣ ಖುಷಿ ಮ್ಯಾಟ್ರ್ ಆಗುತ್ತೆ ಅಂತಲ್ಲ. ಬಟ್ ಸಮ್ಟೈಮ್ಸ್ ನಾವು ಆ ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತೀವಿ. ಆ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಸೊ ನೀವು ಸ್ಟಾರ್ಸ್ನ ರೀಚ್ ಆಗುವಷ್ಟು ಪೊಟೆನ್ಷಿಯಲ್ ನಿಮ್ಮಲ್ಲಿದೆ. ಸೊ ಚಿಕ್ಕದಾದ ಒಂದು ಇದರಲ್ಲೇ ಖುಷಿ ಪಡಬೇಡಿ. ನಿಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀವು ಏಣಿನ ಹಾಕಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡು ನಾಟ್ ಸೆಟಲ್ ಫಾರ್ ಲೆಸ್ ಹಿಯರ್, ಬಿಕಾಸ್ ನಿಮ್ಮದೊಂದು ಇನ್ಕ್ರೆಡಿಬಲ್ ಸ್ಪಿರಿಟ್ ಇದೆ ಆ್ಯಂಡ್ ಅಚೀವ್ಮೆಂಟ್ಸ್ ಮಾಡೋ ಒಂದು ಶಕ್ತಿ ಇದೆ. ಸೊ ನಿಮ್ಮಲ್ಲಿ ವಿಶಾಲವಾದ ಒಂದು ಬೃಹದ್ ಆಕಾರದಲ್ಲಿ ಬೆಳೆದಿರೋ ಒಂದು ವಿಸ್ಡಮ್ ಇದೆ. ಸೊ ಏನೋ ಒಂದು ಕಲ್ತಿದ್ದೀರಾ ನೀವು, ಅದನ್ನು ಸುಮ್ಮನೆ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ. ಓಕೆ. ಡಿವೈನಿಂದ ಪ್ರೊಟೆಕ್ಷನ್ ಕೇಳಿ ಸಿಗುತ್ತೆ. ಡಿವೈನಿಂದ ನೀವು ಏನು ಕೇಳ್ತೀರಾ ಅದು ಸಿಗ್ತಾ ಇದೆ. ಓಕೆ. ನೀವು ಚಾನಲ್ ಆಗಬೇಕು, ನೀವು ರಿಸರ್ವಾಯರ್ ಆಗಬೇಡಿ. ಬಿಕಾಸ್ ರಿಸರ್ವಾಯರ್ ಆಗೋದ್ರಿಂದ ನಿಮಗೇನು ಪೊಟೆನ್ಷಿಯಲ್ ಇಲ್ಲ. ಕ್ಯೂರೋಸಿಟಿ. ಓಕೆ. ಸಮ್ಟೈಮ್ಸ್ ಏನು ಹೇಳ್ತಾರೆ ಅಂದರೆ, ಇಂಗ್ಲೀಷ್ ಒಂದು ಇದಿದೆ, ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್ ಅಂತ. ಸೊ ಕ್ಯೂರಿಯಾಸಿಟಿ, ಬಟ್ ಇಲ್ಲಿ ಈ ಕಾರ್ಡಲ್ಲಿ ನಿಮ್ಗೆ ಏನು ಹೇಳ್ತಾರೆ ಅಂದರೆ, ನೀವು ಕ್ಯೂರಿಯಾಸಿಟಿನ ಇಟ್ಕೊಳ್ಳಿ. ಓಕೆ. ಈ ಭೂಮಿ ಯಾವುದೇ ಒಂದು ಆಧಾರಿತವಾಗಿದೆ, ಎಷ್ಟು ನಕ್ಷತ್ರಗಳಿದೆ,
ಏನು ನಡೀತಾ ಇದೆ, ಕೆಲವೊಂದಕ್ಕೆ ನಿಮಗೆ ಉತ್ತರ ಖಂಡಿತ ಸಿಗುತ್ತೆ. ಸೊ ನೀವು ಮಕ್ಕಳ ಥರ, ಈಗ ಮಕ್ಕಳನ್ನ ನೀವು ಕೇಳಿದ್ರೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ ಅಲ್ವಾ. ಸೊ ಅಮ್ಮ ಇದು ಯಾಕೆ ಹೀಗಿದೆ, ಅದು ಯಾಕೆ ಹಾಗಿಲ್ಲ, ಚಪಾತಿ ಯಾಕೆ ನಾವು ಯಾವತ್ತೂ ರೌಂಡಾಗೆ ಮಾಡಬೇಕು, ಟ್ರಯಾಂಗಲ್ ಯಾಕೆ ಮಾಡೋಕ್ಕಾಗಲ್ಲ, ರೆಕ್ಟ್ಯಾಂಗಲ್ ಯಾಕೆ ಮಾಡೋಕ್ಕಾಗಲ್ಲ, ತ್ರಿಕೋಣ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು. ಸೊ ಇಂಥ ಕೆಲವೊಂದು ಪ್ರಶ್ನೆಗಳು ಮಕ್ಕಳ ತಲೆಯಲ್ಲಿ ಏನಕ್ಕೆ ಬರುತ್ತೆ ಅಂದರೆ, ಈ ರೀತಿ ಇದೆ, ಬಟ್ ಈ ರೀತಿ ನಾವು ಯಾಕೆ ಅದನ್ನು ಮಾಡಬೇಕು, ಸೊ ಇದನ್ನೇ ನಾವು ಯಾಕೆ ಫಾಲೋ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಇದನ್ನು ಬದಲಾಯಿಸಿದ್ರೆ ಏನಾರ ಚೇಂಜಸ್ ಬರುತ್ತಾ ಅನ್ನೋದು ಇರುತ್ತೆ. ಸೊ ನಾವು ಯಾವಾಗ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತೀವೋ ಉತ್ತರಗಳು ನಮಗೆ ಖಂಡಿತ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಕಾಳಿಯಮ್ಮ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಪ್ರಾಬಬಲಿ ನಿಮ್ಮನ್ನು ನೀವೇ ಎಲ್ಲೋ ಒಂದು ಕಡೆ ಕಳೆದಾಕೊಂಡಿದ್ದೀರ. ಸೊ ನಿಮ್ಮನ್ನು ನೀವು ಫಸ್ಟು ಹುಡ್ಕೊಬೇಕು. ಅದಕ್ಕೋಸ್ಕರ ಕಾಳಿಯಮ್ಮನ ನೀವು ಯಾವತ್ತೂ ನೆನಪಿಸ್ಕೊತಾ ಇರಬೇಕು. ಸೊ ಕೆಲವೊಂದು ಸತಿ ತುಂಬ ಕ್ಯೂರಿಯಸ್ ಆಗಿ ಇದ್ದವರು ತುಂಬ ಹುಷಾರಾಗಿ ಇಂಟೆಲಿಜೆಂಟಾಗಿರ್ತಾರೆ. ಸೊ ನೀವು ಅದೇ ರೀತಿಯಲ್ಲಿ ಇರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಸಾಯಿಬಾಬಾ. ಸೊ ಸಾಯಿಬಾಬಾ ಥ್ರೂ ಕಾಳಿಯಮ್ಮ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಳಿಯಮ್ಮ, ನನ್ನ ವ್ಯೂವರ್ಸಿಗೆ ಸಾಯಿಬಾಬಾ ಅವರ ಕಾರ್ಡ್ಸ್ ಥ್ರೂ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಗ್ರೋತ್. ಸೊ ಮಾಸ್ಟರ್ಸ್ ಲೈಕ್ ಪೇರೆಂಟ್ಸ್ ಗಿವ್ ಬಿಟರ್ ಮೆಡಿಸಿನ್ಸ್ ಫಾರ್ ಯುವರ್ ಓನ್ ಕ್ಲೆನ್ಸಿಂಗ್ ಆ್ಯಂಡ್ ಗ್ರೋತ್. ಸೊ ದೇವರು ನಿಮ್ಮ ಲೈಫಲ್ಲಿ ಕಹಿ ಕೊಟ್ಟಿದ್ದಾರೆ ಅಂದರೆ ಸಿಹಿನೂ ಕೊಡ್ತಾರೆ. ಸೊ ಡೋಂಟ್ ವರಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಗ್ರೋತ್ ಬರಬೇಕು ಅಂದರೆ ಕೆಲವೊಂದು ಕಹಿ ಘಟನೆಗಳಾಗಬೇಕು. ಆ್ಯಂಡ್ ಅದಾದಮೇಲೆ ನಿಮ್ಮ ಲೈಫಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ, ದೇವರು ಶುದ್ಧಿ ಮಾಡ್ತಾರೆ ನಿಮ್ಮನ್ನು. ಆ್ಯಂಡ್ ಅದಾದ ಮೇಲೆ ತದನಂತರ ನಿಮ್ಮ ಲೈಫಲ್ಲಿ ಗ್ರೋತ್ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಚಾನಲ್. ಓಕೆ, ಚಾನಲ್ ಓಕೆ. ಸೊ ಪ್ರಾಬಬಲಿ ನಿಮಗೆ ಉತ್ತರಗಳು ಸಿಗ್ತಾ ಇರಲಿಲ್ಲ. ಸೊ ಚಾನಲ್, ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್. ಸೊ ದೇವರು ನಿಮ್ಮನ್ನು ಅವರ ಕೆಲಸಕ್ಕೆ ಚಾನಲ್ ಆಗಿ ಯೂಸ್ ಮಾಡ್ಕೊತಾರೆ. ಸೊ ನೀವು ರೆಡಿ ಇರಬೇಕು ಅಷ್ಟೇ. ಓಕೆ, ಸೊ ನೀವು ರೆಡಿ ಇರಿ. ದೇವರು ನಿಮ್ಮನ್ನು ಆ ಚಾನಲ್ಗೆ ಕರ್ಕೊಂಡು ಹೋಗ್ತಾರೆ. ಐ ಮೀನ್ ಆ ಒಂದು ದಾರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಓಕೆ, ಸೊ ಅವರ ಕೆಲಸಕ್ಕೆ ನೀವು ಹೇಗೆ ದಾರಿ ಆಗ್ತೀರಾ ಅದು ಅವರ ಕೈಯಲ್ಲಿದೆ. ಸೊ ನೀವೇನು ಅಲ್ಲ, ಜಸ್ಟ್ ನೀವು ರೆಡಿ ಇರಬೇಕು ಆ ಒಂದು ಟೈಮ್ಗೋಸ್ಕರ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಕಾಳಿಯಮ್ಮ. ಓ ಮೈ ಗಾಡ್. ಓಕೆ, ಓವ್ಸ್ ಆ್ಯಂಡ್ ಪ್ರಾಮಿಸಸ್. ಓಕೆ, ಸೊ ಇಲ್ಲಿ ಫುಲ್ಫಿಲ್ ದ ಓವ್ಸ್ ಆ್ಯಂಡ್ ಪ್ರಾಮಿಸಸ್ ಮೇಡ್ ಬೈ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಸೊ ನೀವಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಏನಾರ ಹರಕೆಗಳಿತ್ತು ಅಥವಾ ಯಾರಿಗೋ ನೀವು ಏನೋ ಪ್ರಾಮಿಸ್ ಮಾಡಿದ್ದೀರಾ, ಅದನ್ನು ನೀವು ಪೂರೈಸಿ. ಬಿಕಾಸ್ ಅದರಿಂದ ನಿಮಗೆ ಅಡಚಣೆಗಳು ಉಂಟಾಗ್ತಾ ಇದೆ. ಸೊ ಆದಷ್ಟು ಬೇಗ ಹರಕೆಗಳು ಅಥವಾ ನೀವು ಯಾರಿಗಾರ ಏನಾರ ಪ್ರಾಮಿಸ್ ಮಾಡಿದ್ದೀರಾ, ನಾನು ನಿಮ್ಗೆ ಇದು ಮಾಡಿಕೊಡ್ತೀನಿ, ಅದು ಮಾಡಿಕೊಡ್ತೀನಿ, ಇದು ತಂದು ಕೊಡ್ತೀನಿ ತಿನ್ನೋಕ್ಕೆ, ಅದು ತಂದು ಕೊಡ್ತೀನಿ, ನಿಮಗೆ ತಿಂಗಳ ಇಷ್ಟು ಕೊಡ್ತೀನಿ, ಅದೇನಾರ ನೀವು ಯಾರಿಗಾರ ಶಪಥ ಮಾಡಿದರೆ, ಓಕೆ, ಸೊ ಅವರಿಗೆ ನೀವು ಪ್ರಾಮಿಸ್ ಮಾಡಿದರೆ ಖಂಡಿತ ನೀವು ಅದನ್ನು ಪೂರೈಸಬೇಕು ಇಲ್ಲಿ. ಬಿಕಾಸ್ ಅಲ್ಲಿ ಎಲ್ಲೋ ಒಂದು ಕಡೆ ಇದು ನಿಮಗೆ ಅಡಚಣೆಗಳನ್ನು ತರ್ತಾ ಇದೆ. Shelf life. So every relationship has a shelf life and ends one day. So ಪ್ರತಿಯೊಂದು ರಿಲೇಷನ್ಶಿಪ್ಪಿಗೂ ಒಂದು ಅಂತ್ಯ ಇದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ನೀವು ನೋಡೋದಾದರೆ ಪಂಜರದಲ್ಲಿ ಗಿಣಿನೇ ತೊಗೊಳ್ಳೋಣ. ಸೊ ನಿಮಗೆ ಯಾವ ಪಕ್ಷಿ ಇಷ್ಟನೋ ನೀವು ತೊಗೊಳ್ಳಿ. ಓಕೆ, ಸೊ ಗಿಣಿಗಳನ್ನು ಇಟ್ಟಿದ್ರೆ
ಎಷ್ಟು ದಿನ ಅಂತ ಪಂಜರದಲ್ಲಿ ನಾವು ಇಟ್ಕೊಳಕ್ಕಾಗತ್ತೆ. ಒಂದಲ್ಲ ಒಂದು ದಿನ ನಾವು ಅವ್ರನ್ನ ಫ್ರೀ ಮಾಡಲೇಬೇಕಾಗತ್ತೆ. ಸೊ ಎಲ್ಲರನ್ನೂ ತುಂಬಾ ನೀವು ಹಿಡಿದಿಟ್ಕೊಬೇಡಿ, ಬಿಕಾಸ್ ಯಾರು ಹೇಗೆ ದೂರ ಆಗಬೇಕು ಅದಿದ್ದೇ ಇರುತ್ತೆ. ಓಕೆ, ಶೆಲ್ಫ್ ಲೈಫ್ ಇದ್ದೇ ಇರುತ್ತೆ ಪ್ರತಿಯೊಂದು ರಿಲೇಷನ್ಶಿಪ್ಪಿಗೂ. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಕಮ್ಮಿ ಮಾತಾಡಿ ನಿಮ್ಮ ನೋವಿನ ಬಗ್ಗೆ. ಸಿಕ್ಕದವ್ರ ಹತ್ರ, ಅಕ್ಕಪಕ್ಕದವ್ರ ಹತ್ರ, ಯಾರೋ ಒಬ್ಬರು ಅಪರೂಪಕ್ಕೆ ಸಿಕ್ಕಿರ್ತಾರೆ ಅವ್ರ ಹತ್ರ ದಯವಿಟ್ಟು ನೀವು ನಿಮ್ಮ ನೋವುಗಳನ್ನು ಹಂಚ್ಕೊಬೇಡಿ. ನೀವೆಷ್ಟು ನಿಮ್ಮ ನೋವುಗಳನ್ನು ಹಂಚ್ಕೊತೀರೋ ಅಷ್ಟೇ ನಿಮಗೆ ಅದು ನಿಮ್ಮ ತಲೆಯಲ್ಲಿ ಜಾಗ ಮಾಡ್ಕೊಳ್ಳುತ್ತೆ, ಬೇರೆಯವ್ರ ತಲೆಯಲ್ಲ. ಓಕೆ, ಸೊ ಅವ್ರೇನು ಕೇಳ್ತಾರೆ ಬಿಟ್ಬಿಡ್ತಾರೆ, ಬಟ್ ತುಂಬ ಕಮ್ಮಿ ಮಾತಾಡಿ ನಿಮ್ಮ ನೋವಿನ ಬಗ್ಗೆ. ಓಕೆ, ಡು ನಾಟ್ ಜಡ್ಜ್. ಸೊ ಫ್ರೀ ಯುವರ್ ಮೈಂಡ್ ಫ್ರಮ್ ಪರ್ಸೆಪ್ಷನ್ ಆ್ಯಂಡ್ ಜಡ್ಜ್ಮೆಂಟ್ಸ್. ಬೇರೆಯವ್ರನ್ನ ಜಡ್ಜ್ ಮಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರನ್ನ ಹೀಗೆ ಅಂತ ಹೀಯಾಳ್ಸೋದನ್ನು ನಿಲ್ಲಿಸಿ. ಓಕೆ, ಅದರಿಂದ ನಿಮ್ಮ ಲೈಫಲ್ಲಿ ಕೆಟ್ಟದ್ದು ಹರಿಯುತ್ತೆ ಹೊರತು ಒಳ್ಳೇದು ಹರಿಯೋದಿಲ್ಲ. ಓಕೆ, ಅದು ನಿಮ್ಮ ಥಾಟ್ಸ್ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಖಂಡಿತ ನೀವು ಕೆಟ್ಟದನ್ನು ಮಾತಾಡೋದು, ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟ್ಸ್ನ ಪಾಸ್ ಮಾಡೋದನ್ನು ನಿಲ್ಲಿಸಿ. ಯು ಆರ್ ಸೇಮ್ ಆ್ಯಸ್ ಮೀ. ಐ ಆಮ್ ಚೋಸನ್ ಟು ದೋಸ್ ಹೂ ಹ್ಯಾವ್ ಎಂಟಿ ಪಾಕೆಟ್ಸ್, ಹಂಗ್ರಿ ಸ್ಟಮಕ್ಸ್ ಆ್ಯಂಡ್ ಬ್ರೋಕನ್ ಹಾರ್ಟ್ಸ್. ಸೊ ಖಂಡಿತ ಪ್ರತಿಯೊಂದು ಹಂತದಲ್ಲೂ ಸಾಯಿಬಾಬಾ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ನೀವು ಒಬ್ಬರೇ ಇದ್ದೀರಾ ಅಂತ ಭಾವಿಸ್ಬೇಡಿ. ಕಂಪ್ಯಾಷನ್ ಟುವರ್ಡ್ಸ್ ಆ್ಯನಿಮಲ್. ಸೊ ಪ್ರತಿಯೊಂದು ಪ್ರಾಣಿ ಪಕ್ಷಿಯಲ್ಲೂ ದೇವರಿರ್ತಾನೆ. ಸೊ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯರು ನಿಮ್ಮ ಕಡೆ ಬಂದರು, ನಿಮ್ಮಿಂದ ಸಹಾಯ ಪಡೆಯೋಕ್ಕೆ ಬಂದರು ಅಂದರೆ ಯಾವತ್ತೂ ಅವರನ್ನು ಕೆಟ್ಟದಾಗಿ ದೂರ ಮಾಡಬೇಡಿ. ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ, ಆ್ಯಂಡ್ ಇದ್ದರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸೇವೆನ ಮಾಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ನೋಡೋಣ ಮೆಸೇಜಸ್ ಏನಿದೆ ಅನ್ನೋದನ್ನು. ಸಾಯಿಬಾಬಾ ಅವರ ಮೆಸೇಜಸ್ ಲಾಸ್ಟ್. ಸೈಲೆನ್ಸ್. ಈ ಕಾರ್ಡ್ ಆಲ್ರೆಡಿ ಇತ್ತು ಕೆಳಗೆ, ಬಟ್ ಬಂತು. ಓಕೆ, ಸೈಲೆನ್ಸ್. ಲರ್ನ್ ದ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್. ಇಟ್ ಸ್ಪೀಕ್ಸ್ ಮೋರ್ ದ್ಯಾನ್ ಥೌಸಂಡ್ಸ್ ಆಫ್ ವರ್ಡ್ಸ್. ಸೊ ನೀವು ಎಲ್ಲಿ ಸುಮ್ಮನೆ ಇರಬೇಕು ಅಲ್ಲಿ ಸುಮ್ಮನೆ ಇರಲೇಬೇಕಾಗತ್ತೆ. ಯಾಕಂದರೆ ಸಮ್ಟೈಮ್ಸ್ ನಾವು ಸುಮ್ಮನೆ ಇದ್ದಾಗ ಹಾರಾಡೋರು, ಚೀರಾಡೋರು, ಎಗರಾಡೋರು ಎಲ್ಲರೂ ಸೈಲೆಂಟಾಗಿ ಪಕ್ಕಕ್ಕೆ ಹೋಗ್ತಾರೆ, ಬಿಕಾಸ್ ಅವ್ರ ಎನರ್ಜಿ ಹಾಳಾಗ್ತಾ ಇರುತ್ತೆ, ನಮ್ಮದಲ್ಲ. ಓಕೆ, ಸೊ ಓಕೆ ಓಕೆ, ಸೊ ಸಾರಿ. ಓಕೆ, ಓಕೆ, ಲೆಟ್ಸ್ ಸಿ ನಿಮಗೆ ಮೆಸೇಜಸ್ ಏನಿದೆ ಕಾಳಿಮಾ ಕಡೆಯಿಂದ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ, ತಾಯಿ ಕಾಳಿಮಾತೆ, ನನ್ನೆಲ್ಲ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸಿಗೆ ನಿಮ್ಮ ಕಡೆಯಿಂದ ಮೆಸೇಜ್ ಏನಿದೆ? ಓ ಮೈ ಗಾಡ್, ಇಷ್ಟಕ್ಕೊಂದು ಮೆಸೇಜ್. ಓಕೆ, ಜರ್ನಿ ಇದೆ. ಓಕೆ, ಸೊ ಈ ಜರ್ನಿ ನಿಮಗೆ ಒಳ್ಳೆಯದೇ ಮಾಡುತ್ತೆ. ಓಕೆ, ಸೊ ನಂಬರ್ ಒನ್ ಈಸ್ ಇಂಪಾರ್ಟೆಂಟ್ ನಿಮಗೆ. ಯೋರ್ ಲವ್ ಈಸ್ ಎಂಡ್ಯೂರಿಂಗ್. ಸೊ ನಿಮ್ಮ ಪ್ರೀತಿ ಆಲ್ರೆಡಿ ನಾನು ಇಲ್ಲಿ ಬಂದಿತ್ತು, ಟ್ರೂ ಲವ್. ಓಕೆ, ಸೊ ನಿಮ್ಮ ಪ್ರೀತಿ ಯಾವತ್ತೂ ಕೆಟ್ಟದಲ್ಲ, ಯಾರಿಗೂ ಕೆಟ್ಟದಲ್ಲ. ಸೊ ನಿಮಗೂ ಒಳ್ಳೆಯ ಪ್ರೀತಿ ಸಿಕ್ಕೇ ಸಿಗುತ್ತೆ. ಓಕೆ, ಲವ್ ಯು ಸ್ವೀಟ್ ಗರ್ಲ್. ಸೊ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಅಥವಾ ಮಗು ಬರೋ ಚಾನ್ಸಸ್ ಇದೆ. ಓಂ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಜಸ್ಟ್ ಚಾಂಟ್ ಓಂ ಅಂತ. ಸಿ ಹಿಯರ್. ಓಕೆ, ಓಂ. ಓಕೆ, ಸೋಲ್ಫುಲ್ ಲವ್ ಅವೇಟ್ಸ್. ನಿಮ್ಮ ಲೈಫಲ್ಲಿ ಒಂದು ಪ್ಯೂರ್ ಲವ್ ಬರ್ತಾ ಇದೆ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಎಸ್. ಹಾರ್ಮನಿ. ಸೊ ಇನ್ನೊಂದು ಕಾರ್ಡಲ್ಲೂ ಇತ್ತು. ಸೊ ನಿಮ್ಮ ಲೈಫಲ್ಲಿ
ಎಲ್ಲ ಒಳ್ಳೆ ಬ್ಯಾಲೆನ್ಸ್ ಆಗ್ತಾ ಇದೆ, ಪ್ರೀತಿ ಇದೆ, ಸೌಹಾರ್ದತೆ ಇದೆ, ಎಲ್ಲ ಇದೆ. ಓಕೆ, ಕ್ರಿಯೇಟಿವಿಟಿ. ಸೊ ನಿಮ್ಮ ಕ್ರಿಯೇಟಿವಿಟಿನ ಮಲ್ಗಕ್ಕೆ ಬಿಡಬೇಡಿ. ಓಕೆ, ನೆಕ್ಸ್ಟ್ ಟು ಹ್ಯಾವ್ ಬೇಬಿ. ಸೊ ಕಂಗ್ರ್ಯಾಚುಲೇಷನ್ಸ್, ಕ್ಲೇಮ್ ಮಾಡ್ಕೊಳ್ಳಿ. ಸೊ ಪ್ರಾಬಲಿ ನೆಕ್ಸ್ಟ್ ಬೇಬಿ ಆಗ್ತಾಯಿದೆ ನಿಮಗೆ. ಫ್ರೆಶ್ ಪರ್ಸ್ಪೆಕ್ಟಿವ್, ಎಸ್. ಸೊ ನಿಮ್ಮದೇ ಆದ ಒಂದು ಹೊಸ ಪರ್ಸ್ಪೆಕ್ಟಿವ್ನ ನೀವು ಇಟ್ಕೋಬೇಕು. ಫ್ರೆಶ್ ಪರ್ಸ್ಪೆಕ್ಟಿವ್ ನಿಮ್ಮ ಬಗ್ಗೆ ಆಗಿರ್ಬೋದು, ಬೇರೆಯವ್ರ ಬಗ್ಗೆ ಆಗಿರ್ಬೋದು. ಫ್ರೀ ಯರ್ ಮೈಂಡ್ ಫ್ರಮ್ ಪರ್ಸೆಪ್ಷನ್ ಆ್ಯಂಡ್ ಜಡ್ಜ್ಮೆಂಟ್ಸ್. ಓಕೆ, ಗ್ರೇಟ್ ಪವರ್, ರಾಯಲ್ಟಿ ಬರ್ತಾ ಇದೆ ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ. ಕ್ಲೇಮ್ ಇಟ್. ನೇಚರ್ ಹ್ಯಾಸ್ ದ ಆನ್ಸರ್. ನೇಚರ್ ಜೊತೆ ಮಾತಾಡಿ, ನೇಚರ್ನ ಅಬ್ಸರ್ವ್ ಮಾಡಿ, ನಿಮಗೆ ಉತ್ತರ ಅಲ್ಲೇ ಸಿಗುತ್ತೆ. ಬ್ರಿಲಿಯಂಟ್ ಲವ್ ಅವೇಟ್ಸ್. ಓ ಮೈ ಗಾಡ್, ವೇಟಿಂಗ್. ಸೊ ಒಂದು ಬ್ರಿಲಿಯಂಟ್ ಲವ್ ನಿಮಗೋಸ್ಕರ ಕಾಯ್ತಾ ಇದೆ. ಯು ಆರ್ ಲವ್ಡ್. ಓ ಸ್ವೀಟ್. ಓಕೆ, ಸೊ ನಿಮ್ಮನ್ನು ಪ್ರೀತಿಸೋರು ತುಂಬ ಜನ ಇದ್ದಾರೆ. ಸೊ ತಲೆ ಕೆಡ್ಸ್ಕೊಂಬೇಡಿ. ವಿಸ್ಡಮ್, ಆಗೇನು ವಿಸ್ಡಮ್ ಕಾರ್ಡ್. ಸೊ ನಿಮ್ಮಲ್ಲಿ ಏನೋ ಒಂದು ವಿಸ್ಡಮ್ ಇದೆ, ಅದನ್ನು ಯೂಸ್ ಮಾಡಿ. ಓಕೆ, ಇವಿಲ್ ಐ ಕಾರ್ಡ್ ಇದು. ಓಕೆ, ಇವಿಲ್ ಐ ಯಾವಾಗ ಹೋಗುತ್ತೆ ಅಂದರೆ ನಮ್ಮಲ್ಲಿ ವಿಸ್ಡಮ್ ಇದ್ದಾಗ. ಕೆಲವೊಂದು ಫಾಲೋ ಮಾಡಬೇಕು, ಕೆಲವೊಂದನ್ನು ಫಾಲೋ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ. ಕೆಲವೊಂದು ಟ್ರೆಡಿಷನ್ಸ್ ಒಳ್ಳೆಯದು, ಕೆಲವೊಂದು ಟ್ರೆಡಿಷನ್ಸ್ ಒಳ್ಳೆಯದಲ್ಲ. ಸೊ ನಿಮಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಟ್ರಾವೆಲ್ ಅವೇಟ್ಸ್. ಕಂಗ್ರ್ಯಾಚುಲೇಷನ್ಸ್, ಕ್ಲೇಮ್ ಇಟ್. ಐ ಕ್ಲೇಮ್. ಓಕೆ, ಪ್ರೊಟೆಕ್ಷನ್. ನಿಮಗೆ ಪ್ರೊಟೆಕ್ಷನ್ ಇದೆ. ಸೊ ನಿಮಗೆ ಪ್ರೊಟೆಕ್ಷನ್ ಬೇಕು ಅಂದರೆ ಈ ರೀತಿ ಒಂದು ಪ್ರೊಟೆಕ್ಷನ್ ಚಾಮ್ನ ಇಟ್ಕೊಳ್ಳಿ. ಓಕೆ, ಲಾಸ್ಟ್ ಅಬ್ಜೆಕ್ಷನ್. ನಿಮ್ಮ ಲೈಫಲ್ಲಿ ನೀವು ಹೆಂಗೆಂಗೋ ಹೋಗ್ತಾ ಇದ್ದೀರಾ, ನಿಮ್ಮ ಲೈಫನ್ನು ಚಾನಲ್ಲಾಗಿ ಮಾಡ್ಕೊಳ್ಳಿ. ಓಕೆ, ಫ್ರೀಡಮ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ರೈಟ್, ನೆಕ್ಸ್ಟ್ ಡೈಮಂಡ್, ವಜ್ರ, ಮಾಣಿಕ್ಯ. Next to get engaged. Oh my god, diamond ring. Someone is putting you diamond ring, you know. Engagement ಆಗ್ತಾ ಇದೆ. Congratulations. Okay. Protection, defense. So ಹಾವುಗಳು ತುಂಬ ಜನ ಅಕ್ಕಪಕ್ಕ ಇರ್ತಾರೆ. ಸೊ ಬಿ ಕೇರ್ಫುಲ್. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿ. ಡಿಸೈರ್. ಸೊ ಯಾವುದೋ ಒಂದು ಡಿಸೈರ್ ಫುಲ್ಫಿಲ್ ಆಗ್ತಾ ಇದೆ ನಿಮ್ಮದು. ಬಿಗ್ ಮೌಂಟೇನ್, ಅಬಂಡೆನ್ಸ್. ಸೊ ಮೌಂಟೇನ್ಸ್ನ ನೋಡಿದ್ರೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಾ ಇದೆ ಅನ್ನೋದು. ಓಕೆ, ನ್ಯೂ ಬಿಗಿನಿಂಗ್ಸ್. ಮೈ ಗಾಡ್, ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ವಾಟ್ಸ್ ನೆಕ್ಸ್ಟ್? ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ವಾಟ್ ಯು ಸೇ, ವಾಟ್ ಯು ಸಿ ಎಲ್ಲ ಇಂಪಾರ್ಟೆಂಟ್ ಇದೆ. ಓಕೆ, ಆ್ಯಂಕರ್, ಅಡ್ವೆಂಚರ್, ಮಿಸ್ಟರ್ ಆ್ಯಂಡ್ ಮಿಸ್ಸಸ್, ಗೆಟಿಂಗ್ ಮ್ಯಾರಿಡ್. ಕಂಗ್ರ್ಯಾಚುಲೇಷನ್ಸ್. ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಬಿಲೀವ್ ಮಾಡಿ. ಯು ಬಿಲೀವ್ ದಟ್ ಯು ಆರ್ ಅ ಗುಡ್ ಲಕ್. ಐ ಬಿಲೀವ್ ಐ ಆಮ್ ಗುಡ್ ಲಕ್ ಟು ಎವ್ರಿ ಒನ್ ಆ್ಯಂಡ್ ಮೈ ಸೆಲ್ಫ್. ಓಕೆ, ಗುಡ್ ಪ್ರಾಸ್ಪೆಕ್ಟ್. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದೇ ಆಗುತ್ತೆ. ಓಕೆ, ಸೊ ಅದೃಷ್ಟವಂತರು ನೀವೆಲ್ಲರಿಗೂ. ಆ್ಯಂಡ್ ನಾನು ಕೂಡ ಎಲ್ಲರಿಗೂ ಅದೃಷ್ಟವಂತೆ ಅಂತ ನನಗೆ ನಾನು ಅದೃಷ್ಟವಂತೆ. ಸೊ ಕ್ಲೇಮ್ ಮಾಡ್ಕೊಳ್ಳಿ. E again, S, N, T, and Y. So ಏನು ಬರ್ತದೆ ವರ್ಡ್? ಸೊ ಎಸ್, ಸಮಥಿಂಗ್ ಈಸ್ ಅ ಎಸ್ ಫಾರ್ ಯು. ಎಸ್. ಓಕೆ, TEAT. ಸೊ ಸದ್ಯದರಲ್ಲೇ ಯಾರೋ ನಿಮ್ಮನ್ನು ಟೀಗೋ ಅಥವಾ ಗಾಸಿಪ್ಗೋ ಬಿ ಕೇರ್ಫುಲ್. ಓಕೆ, ಸೊ ಅಥವಾ ನಿಮ್ಮನ್ನು ಡೇಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನೀಟಾಗಿರಿ. ಓಕೆ, ಸೊ ನಿಮ್ಮ ಬಟ್ಟೆ ಆಗಿರ್ಬೋದು, ನಿಮ್ಮ ಡಿಸಿಪ್ಲಿನ್ ಆಗಿರ್ಬೋದು, ಏನೇ ಇರಲಿ, ಸೊ ಕೀಪ್ ಇಟ್ ನೀಟ್. ನಿಮ್ಮ ಯೋಚನೆಗಳಾಗಿರ್ಬೋದು, ಎಲ್ಲನೂ ನೀಟಾಗಿ, ಕ್ಲೀನಾಗಿ, ಫೇರಾಗಿ ಇಟ್ಕೊಳ್ಳಿ. ಓಕೆ, ಸೊ ಎಸ್, EAT, ಈಟ್.
ಸೊ ಒಳ್ಳೆಯದನ್ನು ಊಟ ಮಾಡಿ, ಬಿಕಾಸ್ ನಾವು ಯಾವಾಗ ಒಳ್ಳೆಯದನ್ನು ಊಟ ಮಾಡ್ತೀವಿ ನಮ್ಮ ತಲೆಯಲ್ಲಿ ಒಳ್ಳೆಯದು ಯೋಚನೆಗಳು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೆಸ್ಟ್ NEST ನೆಸ್ಟ್. ಓ ಮೈ ಗಾಡ್, ಅಗೇನ್ ಪ್ರೆಗ್ನೆನ್ಸಿ ಅಥವಾ ಮದುವೆ, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ನೆಸ್ಟ್. ಓಕೆ, ಎಸ್, ರೆಸ್ಟ್ ತಗೊಳ್ಳಿ. ಸ್ಟಾರ್ಟಿಂಗಲ್ಲೇ ಬಂದಿತ್ತು ನಿಮಗೆ. ಆದಷ್ಟು ರೆಸ್ಟ್ ಮಾಡಿ, ಮೆಡಿಟೇಷನ್ ಮಾಡಿ. ತುಂಬಾ ರೆಸ್ಟ್ ತೊಗೋಬೇಡಿ, ರೆಸ್ಟ್ ಆಗಿಬಿಡ್ತೀರಾ, ತುಕ್ಕು ಹಿಡ್ದೋಗ್ಬಿಡ್ತೀರಾ. ಓಕೆ ಓಕೆ, ವೈ ಬಂದಿತ್ತಲ್ವಾ? ವೇರ್ ಇಸ್ ದ ವೈ ದೆನ್? ಹಾಂ, EYE ಈವಿಲ್ ಐ ಆವಾಗಲೇ ಬಂದಿತ್ತು. ಓಕೆ, ಸೊ ಬಿ ಕೇರ್ಫುಲ್. ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ, ಡಿಫೆನ್ಸಿವ್ ಆಗಿ ಇಟ್ಕೊಳ್ಳಿ, ಆ್ಯಂಡ್ ಬಿ ಕೇರ್ಫುಲ್, ಬಿಕಾಸ್ ಸಾಕಷ್ಟು ಒಳ್ಳೆಯದಾಗ್ತಾಯಿದೆ ಆಫ್ಟರ್ ಲಾಂಗ್ ಟೈಮ್. ಸೊ ಅದನ್ನು ಯಾರೂ ಹಾಳು ಮಾಡೋದಕ್ಕೆ ಬಿಡಬೇಡಿ. ಓಕೆ, ಸ್ಯಾಟರ್ಡೇ ಈಸ್ ಇಂಪಾರ್ಟೆಂಟ್, ಅಥವಾ ಸ್ಯಾಟರ್ಡೇ ಹುಟ್ಟಿರೋ ವ್ಯಕ್ತಿ ಇಂಪಾರ್ಟೆಂಟ್ ಇರಬಹುದು. ಬಿಕಾಸ್ ತುಂಬ ಜನ ಸ್ಯಾಟರ್ಡೇ ಹುಟ್ಟಿರೋ ವ್ಯಕ್ತಿಗಳಿಗೆ ಅದ್ಭುತ ಶಕ್ತಿಗಳಿರುತ್ತೆ, ಆ್ಯಂಡ್ ಅವರು ಡೈರೆಕ್ಟಾಗಿ ಶಿವನಿಗೆ ಕನೆಕ್ಟೆಡ್ ಆಗಿರ್ತಾರೆ. ಸೊ ಪ್ರಾಬಬಲಿ ಅವರು ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಸೀತಾ ಮಾತಾ, ಓ ಮೈ ಗಾಡ್, ಸೀತಾ ಮಾತಾ ಈಸ್ ಇಂಪಾರ್ಟೆಂಟ್. ಓಕೆ, ನೈಟ್, NIG ಇಲ್ಲ, ಬಟ್ ನೈಟ್ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನಿಮಗೆ. ಓಕೆ, ಟೆಸ್ಟ್, TEST ಟೆಸ್ಟ್. ಓಕೆ, ಸೊ ಕೆಲವೊಂದು ಟೆಸ್ಟ್ಗಳನ್ನು ನೀವು ಬರೀಬೇಕಾಗುತ್ತೆ. ಸೊ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ನೆಕ್ಸ್ಟ್, ನಿಮಗೇನಾರು ವರ್ಡ್ಸ್ ಬರ್ತಾಯಿದ್ರೆ ಕಂಪ್ಲೀಟ್ಲಿ ಅದನ್ನು ನಿಮ್ಮ ಇಚ್ಛೆಯಿಂದ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, 10 ಈಸ್ ಇಂಪಾರ್ಟೆಂಟ್. ನಂಬರ್ 1 ಬಂದಿತ್ತು, ನೆನಪಿದೆಯಾ? 1, 19, 10, 28 ಈಸ್ ಇಂಪಾರ್ಟೆಂಟ್ ಫಾರ್ ಯು. 10, TEN, 10 ಈಸ್ ಇಂಪಾರ್ಟೆಂಟ್. ಈಸಿ, EASY, ಈಸಿ. ಏನೋ ಒಂದು ಈಸಿ ಆಗ್ತಾ ಇದೆ ನಿಮಗೆ. ಓಕೆ, ತುಂಬ ಈಸಿ ಪಾತ್ಗಳು ಬರ್ತಾ ಇದೆ. ವಾಟ್ ಎಲ್ಸ್? ತುಂಬ ಜನಕ್ಕೆ ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಬಟ್ ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಯು ಆರ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಪ್ರೊಟೆಕ್ಷನ್ಗೋಸ್ಕರ ಖಂಡಿತ ನೀವು ಹಗಲಗ್ಲ ಕಾಳಿ ಮಾತೆ ದೇವಸ್ಥಾನಕ್ಕೆ ಹೋಗಿ. ಬಿಕಾಸ್ ಸಮ್ಟೈಮ್ಸ್ ಕ್ಯಾರೆಕ್ಟರ್ ಮೇಲೇನೂ ಅಟ್ಯಾಕ್ ಆಗುತ್ತೆ, ಫಿಸಿಕಲಿ ಅಟ್ಯಾಕ್ ಆಗುತ್ತೆ, ಸ್ಪಿರಿಚುವಲಿ ಅಟ್ಯಾಕ್ ಆಗುತ್ತೆ. ಓಕೆ, ಸೊ ಕೇರ್ಫುಲ್ ಆಗಿರಿ. ಓಕೆ, ಸೊ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ನಿಮಗೆ ಯಾವ್ದಾರ ವರ್ಡ್ಸ್ ಇಲ್ಲಿ ಬರ್ತಾ ಇದ್ದರೆ ನೀವು ಕಮೆಂಟ್ ಹಾಕಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಚಾನಲ್ ಮೆಸೇಜಸ್ ತಾಯಿ ಕಡೆಯಿಂದ ನಿಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆ ತಾಯಿ ನನಗೆ ಆ ಶಕ್ತಿ ಏನಕ್ಕೆ ಕೊಟ್ಟಲೋ ನನಗೆ ಗೊತ್ತಿಲ್ಲ, ಬಟ್
ಈ ಒಂದು ಮೆಸೇಜ್ ನಿಮಗೆ ತಲುಪಬೇಕಾಗಿತ್ತು, ತಲುಪಿದೆ. ಆ್ಯಂಡ್ ಈ ಮೆಸೇಜಿಂದ ನನಗೂ ತುಂಬ ಸಾಕಷ್ಟು ಸಮಾಧಾನ ಆಗಿದೆ ಆ್ಯಂಡ್ ಖುಷಿ ತಂದಿದೆ. ಸೊ ಹೋಪ್ ನಿಮಗೂ ಅದೇ ರೀತಿ ಅನಿಸುತ್ತೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್.